गोपीजनवल्लभ गिरिवरधारी गोपीजनवल्लभ गिरिवरधारी गोपीजनवल्लभ गिरिवरधारी यशोधनन्दन व्रज जनरञ्जन यशोधनन्दन व्रज जनरञ्जन यमुनातीरावनचारी यमुनातीरावनचारी जय राधा माधव कुंज बिहारी जय राधा माधव कुंज बिहारी जय गोपी जनवल्लभ गिरिवरधारी गोपी जनवल्लभ जय गोपी जनवल्लभ गिरिवरधारी यशोधनन्दन व्रज जनरञ्जन यशोधनन्दन व्रज जनरञ्जन यमुनातीरावनचारी यमुनातीरावनचारी जय राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 अलराडी हरे कृष्णा कृष्ण कृष्ण हरे 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 राम 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 हरे हरे कृष्ण
Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna. Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna. Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna. Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Prabhupada, Jaya Prabhupada, Prabhupada, Jaya Prabhupada, Prabhupada, Jaya Prabhupada. Hari Bol, Hari Bol, Hari Bol, Hari
संकीर्तन की जगत गुरु शील प्रभुपाद की। हरे कृष्णा। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಭಾನುವಾರ ಸಂಜೆ ಕಾರ್ಯಕ್ರಮಕ್ಕೆ. ಸೊ ಇವತ್ತು ನಾನು ಶ್ರೀಮದ್ ಭಾಗವತದ ಒಂದು ಕತೆ ಚರ್ಚೆ ಮಾಡೋಣ ಅಂತ. ಹರೇ ಕೃಷ್ಣ. ಥ್ಯಾಂಕ್ ಯು. ರಾಜ ಚಿತ್ರಕೇತುವಿನ ಕಥೆ ಕೇಳಿದಾರೆ ಯಾರಾದರೂ? ಯಾರು ಕೇಳಿಲ್ಲ? चित्र आपने सुना है बस, बाकी किसी ने नहीं सुना है? ठीक है, बहुत इंपॉर्टेंट कहानी है श्रीमद् भागवतम से. ಇದು ಶ್ರೀಮದ್ ಭಾಗವತ ಪುರಾಣ 6ನೇ ಸ್ಕಂದದಲ್ಲಿ ಈ ಕಥೆ ಬರುತ್ತೆ. ಸೊ ಎಲ್ಲರೂ ಪ್ರಾರ್ಥನೆಗಳಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೆ ಗೌರತ್ವಿಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ರ ಪಹಾತಮಹಂ ವಂದೇ ಶ್ರೀಗುರೋ ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯೇಶ್ವರಂ. ಹರೇ ಕೃಷ್ಣ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ನಾರದ ಮುನಿಗಳ ಕಥೆ, ಜೀವನ ಚರಿತ್ರೆ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಸಮುದ್ರ ಮಂಥನ ಲೀಲೆ ಚರ್ಚೆ ಮಾಡಿದ್ದೆ. ರೈಟ್. ಸೊ ಭಾಗವತದ ವಿವಿಧ ಸ್ಕಂದಗಳ ಮುಖ್ಯ ವಿಷಯಗಳನ್ನು ನಾನು ಆಯ್ಕೆ ಮಾಡಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ ಬರುವಂತಹ ಚಿತ್ರಕೇತು ಮಹಾರಾಜ್ ಕಥೆಯನ್ನು ಚರ್ಚೆ ಮಾಡಬೇಕಂತ ಇದೆ. ಇದು ರಾಧೇಶ್ಯಾಮ್ ಪ್ರಭುಗಳು ಮಾಡಿದಂಥ PPT. ಯೂಸ್ ಇಟ್ ಫ್ರಮ್ ದೇರ್. ಸೊ ಅವರ್ ಪರಂಪರೆ ಇಸ್ ಕಾಪಿ ಪೇಸ್ಟ್. ಪರಂಪರೆ ಅಂದ್ರೆ ಏನು? ಗುರುಗಳು ಹೇಳಿದ್ದನ್ನು ಕೇಳೋದು, ಅದನ್ನು ರಿಪೀಟ್ ಮಾಡೋದು ಅಷ್ಟೇ. ಅಫ್ಕೋರ್ಸ್ ನಮ್ಮ ಸಾಕ್ಷಾತ್ಕಾರ, ನಮ್ಮ ಅನುಭವದ ಜೊತೆ ಹೇಳುವುದು. ಸೊ ದಟ್ ಇಸ್ ದ ಡಿಫರೆನ್ಸ್. ಗುರುಗಳು ಹೇಳಿದ್ದನ್ನು ನಾವು ಕೇಳಬೇಕು, ಅದನ್ನು ಮನನ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು, ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿ ನಂತರ ಬೇರೆಯವ್ರ ಜೊತೆ ಹಂಚ್ಕೋಬೇಕು. ಅದೇ ಪರಂಪರ. ಏವಂ ಪರಂಪರಾ ಪ್ರಾಪ್ತಂ ಇವಂ ರಾಜರ್ಷೋ ವಿದುಹು ಸಕಾಲೇನೇಹ ಮಾತಾ ಯೋಗೋ ನಷ್ಟ ಪರಂತವ. ಸೊ ಪರಂಪರೆಯಲ್ಲಿ ಈ ಜ್ಞಾನ ಬರ್ತಾ ಇದೆ. ಸೊ ಭಾಗವತ ಪುರಾಣ ಕೂಡ ಪರಂಪರೆಯಲ್ಲಿ ಬರ್ತಕ್ಕಂಥ ಒಂದು ಗ್ರಂಥವಾಗಿದೆ. ಶ್ರೀಕೃಷ್ಣ ಭಾಗವತ ಪುರಾಣವನ್ನು ಯಾರಿಗೆ ಹೇಳಿದ್ದು? ಬ್ರಹ್ಮದೇವರಿಗೆ. ಬ್ರಹ್ಮ ಯಾರಿಗೆ ಹೇಳಿದರು? ನಾರದರಿಗೆ. ನಾರದರು ಯಾರಿಗೆ ಹೇಳಿದರು? ವ್ಯಾಸರಿಗೆ. ವ್ಯಾಸರು ಯಾರಿಗೆ ಹೇಳಿದರು? ತಮ್ಮ ಮಗನಾದಂತಹ ಶುಕದೇವ್ ಗೋಸ್ವಾಮಿ. ಶುಕದೇವ್ ಗೋಸ್ವಾಮಿ ಯಾರಿಗೆ ಹೇಳಿದರು? ಪರೀಕ್ಷಿತ್ ಮಹಾರಾಜರಿಗೆ. ಈ ರೀತಿ ಕತೆ ಅದು ಪರಂಪರೆಯಲ್ಲಿ ಬರ್ತಾ ಇದೆ. ಶ್ರೀಮದ್ ಭಾಗವತ ಪುರಾಣ ಕೂಡ ಪರಂಪರೆಯಲ್ಲಿ ಬರ್ತಾ ಇದೆ. ಇಸ್ಕಾನ್ ಕೂಡ ಈ ಒಂದು ಪ್ರಾಮಾಣಿಕ ಸಂಪ್ರದಾಯದಲ್ಲಿ ಬರ್ತಾ ಇದೆ. ನಮ್ಮ ಪರಂಪರೆಗೆ ಬ್ರಹ್ಮ ಮಧ್ವ ಗೌಡಿಯ ಗುರು ಶಿಷ್ಯ ಪರಂಪರಾ ಅಂತ ಕರೀತಾರೆ. ಸೊ ಮಧ್ವ ಸಂಪ್ರದಾಯ ಕಮಿಂಗ್ ಇನ್ ದಟ್ ಲೈನ್. ಸೊ ಬ್ರಹ್ಮ ಮಧ್ವ ಗೌಡಿಯ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ ಲೈನಲ್ಲಿ. ಸೊ ದಿಸ್ ಬ್ರಹ್ಮ ಮಧ್ವ ಗೌಡಿಯ ಗುರು ಶಿಷ್ಯ ಪರಂಪರಾ. ಸೊ ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತ ಪುರಾಣವನ್ನು ಅನುವಾದ ಮಾಡಿದ್ದಾರೆ. ಎಲ್ಲ ಕಥೆಗಳನ್ನು, ಭಗವಂತನ ಲೀಲೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಭಾಗವತಮ್ ಈಸ್ ನಾಟ್ ಡಿಫರೆಂಟ್ ದೆನ್ ಕೃಷ್ಣ. ಸಾಕ್ಷಾತ್ ಕೃಷ್ಣನೇ ಗ್ರಂಥಾವತಾರ. ರೈಟ್. ಭಗವಂತ ಬೇರೆ ಬೇರೆ ರೂಪದಲ್ಲಿ ಅವತರಿಸ್ತಾನೆ. ಮೀನಿನ ರೂಪದಲ್ಲಿ ಅವತರಿಸಿದಾಗ ಮತ್ಸ್ಯಾವತಾರ, ಒಂದು ಕೂರ್ಮನ ರೂಪದಲ್ಲಿ ಅವತರಿಸಿದಾಗ ಕೂರ್ಮಾವತಾರ, ವರಹ ಅವತಾರ, ರೈಟ್, ರಾಮಾವತಾರ. ಸೊ ಈ ರೀತಿ ಹಲವಾರು ಅವತಾರಗಳಲ್ಲಿ ಬರ್ತಾನೆ, ಅಸಂಖ್ಯ ಅವತಾರಗಳಲ್ಲಿ. ಗ್ರಂಥದ ರೂಪದಲ್ಲಿ ಬಂದಾಗ ಶ್ರೀಮದ್ ಭಾಗವತಂ. ಭಗವದ್ಗೀತೆ ಬೇರೆ, ಶ್ರೀಮದ್ ಭಾಗವತಂ ಬೇರೆ. ಭಗವದ್ಗೀತೆ ಕೃಷ್ಣ ಅರ್ಜುನನ್ ಕೇಳಿರೋ ಸಂದೇಶ. ಭಾಗವತ ಅಂದರೆ ಭಕ್ತರು ಭಗವಂತನ ಬಗ್ಗೆ ಹೇಳಿದಂತಹ ಕಥೆಗಳು, ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡಿದ್ದು. ಅದು ಭಾಗವತ ಪುರಾಣ. 18,000 ಶ್ಲೋಕಗಳಿದೆ ಅದರಲ್ಲಿ. ಪ್ರತಿಯೊಂದು ಅಧ್ಯಾಯದಲ್ಲಿ, ಪ್ರತಿಯೊಂದು ಸ್ಕಂದದಲ್ಲಿ ಸಾಕಷ್ಟು ಜ್ಞಾನ ಮತ್ತು ಭಕ್ತಿ ಮತ್ತು ವೈರಾಗ್ಯ ಅಡಗಿದೆ. ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ಯತ್ ಶೃಣ್ವನ್ ಸುಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯ ನರಃ. ಯಾರು ಈ ಭಾಗವತ ಗ್ರಂಥವನ್ನು ಓದ್ತಾರೆ, ಕೇಳ್ತಾರೆ, ಅದನ್ನು ಮನನ ಮಾಡ್ತಾರೆ, ಅವರು ಮುಕ್ತಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಸೊ ಸಚ್ ಪವರ್ಫುಲ್ ಗ್ರಂಥ. ಮತ್ತು ಈ ಗ್ರಂಥದಲ್ಲಿ, ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಸೆಲೆಕ್ಟೆಡ್ ಸ್ಟೋರೀಸ್, ಹಲವಾರು ಕಥೆಗಳಿವೆ, ಹಲವಾರು ಲೀಲೆಗಳಿವೆ. ಆದರೆ ಸೆಲೆಕ್ಟೆಡ್, ಆಯ್ಕೆ ಮಾಡಿದಂತಹ ಕಥೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಸೆಲೆಕ್ಟೆಡ್ ಪಾಸ್ ಟೈಮ್ಸ್ ಅಕ್ರಾಸ್ ಡಿಫರೆಂಟ್ ಕಲ್ಪಸ್, ಯುಗಾಸ್.
ಬೇರೆ ಬೇರೆ ಯುಗಗಳಲ್ಲಿ ನಡೆದಂತಹ ಘಟನೆಗಳನ್ನು ಸಂಗ್ರಹಿಸಿ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಸೊ ಇವತ್ತು ಒಂದು ಕಥೆಯನ್ನು ಚರ್ಚೆ ಮಾಡೋಣ. ಅದು ಚಿತ್ರಕೇತು ಮಹಾರಾಜರ ಚರ್ಚೆ ಕತೆ. ಓಕೆ, ಚಿತ್ರಕೇತು ಸಾಮಾನ್ಯವಾಗಿ ಯಾರು ಕೇಳಿರ್ಲಿಕ್ಕಿಲ್ಲ, ಬಟ್ ಭಾಗವತದಲ್ಲಿ ಈ ಕತೆ ಬರುತ್ತೆ. ಇವತ್ತು ಕೇಳೋಣ ಚಿತ್ರಕೇತು ಮಹಾರಾಜರ ಕತೆ. ಭಾಗವತದಲ್ಲಿ ಸುಮಾರು 9 ಅಧ್ಯಾಯಗಳಲ್ಲಿ ಚಿತ್ರಕೇತು ಮಹಾರಾಜರ ಕತೆ ಇದೆ. Once the world was ruled by a powerful king named Chitraketu. Chitraketu had many beautiful wives, but he did not receive a child from any of them, as they were all barren. Due to this, the king was very morose. Right? ರಾಜ ಇದ್ದ, ರಾಜನಿಗೆ ಹಲವಾರು ರಾಣಿಯರಿದ್ರು. ಹೇಳ್ತಾರೆ ಎಷ್ಟು ರಾಣಿಯರು ಅಂದರೆ 10 ಲಕ್ಷ ಮಿಲಿಯನ್ ವೈಫ್ಸ್ ಹಿ ಹ್ಯಾಡ್ ಆಗಿನ ಕಾಲದಲ್ಲಿ. ಬಟ್ ಒನ್ ಪ್ರಾಬ್ಲಮ್, ಒಂದು ತೊಂದರೆ ಇತ್ತು ಅವನ ಜೀವನದಲ್ಲಿ. ಅದೇ ಯಾವ ತೊಂದರೆ? ಮಕ್ಕಳು ಇರಲಿಲ್ಲ. ರೈಟ್. ಸೊ ದಿಸ್ ವಾಸ್ ದ ಪ್ರಾಬ್ಲಮ್. ಸಿ, ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಒಂದು ತೊಂದರೆ ಇದ್ದೇ ಇರುತ್ತೆ. ಕೆಲವ್ರ ಹತ್ರ ದುಡ್ಡಿನ ಕೊರತೆ ಇರ್ಬೋದು, ಕೆಲವ್ರ ಹತ್ರ ಮಾನಸಿಕ ಶಾಂತಿಯ ಕೊರತೆ ಇರ್ಬೋದು, ಕೆಲವ್ರ ಹತ್ರ ಊಟಕ್ಕೆ ಕೊರತೆ ಇರ್ಬೋದು. ರೈಟ್. ಎಲ್ಲ ಚೆನ್ನಾಗಿರುತ್ತೆ, ಆದರೆ ಒಂದು ಕಷ್ಟ ಇಟ್ಟಿರ್ತಾನೆ ದೇವರು. ಯಾಕೆ? ಈ ಜಗತ್ತು ದುಃಖಾಲಯ ಅಶಾಶ್ವತಂ ಅಂತ ತಿಳಿಸೋದಿಕ್ಕೆ. ಈ ಜಗತ್ತು ಇಟ್ಸ್ ಫುಲ್ ಆಫ್ ಪ್ರಾಬ್ಲಮ್ಸ್. ಈ ಜಗತ್ತು ಎಂದು ಸುಖಮಯವಾಗಿರೋಕ್ಕೆ ಸಾಧ್ಯವಿಲ್ಲ. ಸಪೋಸ್ ನೀವು ಒಳ್ಳೆ ಒಂದು ಗಾರ್ಡನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ವಾಕಿಂಗ್ ಮಾಡ್ತಾ ಇದ್ದೀರಾ. ಗಾರ್ಡನ್ ಈಸ್ ಫುಲ್ ಆಫ್ ಗ್ರಾಸಸ್, ಗ್ರೀನ್ ಗ್ರಾಸ್, ಕಾಲಿಗೆ ಮೃದುವಾದ ಅನುಭವ, ವೆರಿ ನೈಸ್ ಪ್ಲೆಸೆಂಟ್ ವಾಕ್. ಆದರೆ ಒಂದು ಶಾರ್ಪ್ ಕಲ್ಲು ಕಾಲಿಗೆ ಚುಚ್ಚಿದ್ರೆ, ಚೆನ್ನಾಗಿರೋ ವಾತಾವರಣ ಎಲ್ಲ ಚೆನ್ನಾಗಿದೆ, ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ, ಒಳ್ಳೆ ಗ್ರೀನ್ ಗ್ರಾಸ್ ಇದೆ, ಮಾರ್ನಿಂಗ್ ಸನ್ರೈಸ್ ಯು ಆರ್ ಸೀಯಿಂಗ್, ಬಟ್ ಒನ್ ಶಾರ್ಪ್ ಸ್ಟೋನ್, ಎಲ್ಲ ಮೂಡ್ ಖರಾಬ್ ಆಯಿತು. ಕರೆಕ್ಟ್. ಅದೇ ರೀತಿ ಜೀವನದಲ್ಲೂ ಕೂಡ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಒಂದು ಮುಳ್ಳಿರುತ್ತೆ. ದಟ್ಸ್ ಹೌ ದ ನೇಚರ್ ಈಸ್. ಕವಿ ಖುಷಿ ಕವಿ ಗಮ್. राइट. हमेशा गम रहता है मगर कभी कभी महसूस होता है. This world is like that. Always there is problems, but sometimes you realize that we are in problem. Many times you forget the problem. So the king had this problem. So one day what happened? One guru came, Angira Muni came to his palace. Rajara ಅರಮನೆಗೆ ಬರ್ತಾನೆ ಅಂಗಿರ ಮುನಿ. ಅಂಗಿರ ಮುನಿ ಯಾಕೆ ಬಂದರು? ಚಿತ್ರಕೇತು ರಾಜನಿಗೆ ತಮ್ಮ ಅನುಗ್ರಹವನ್ನು ತೋರಿಸೋದಕ್ಕೆ, ತಮ್ಮ ಕೃಪೆಯನ್ನು ಕೊಡೋದಕ್ಕೆ ಬರ್ತಾರೆ ಅಂಗಿರ ಮುನಿಗಳು. ಸಾಧುಗಳ ಕೆಲಸನೇ ಅದು. ಸಾಧುಗಳು ಭ್ರಮಣ ಮಾಡ್ತಾರೆ, ಸುತ್ತಾಡ್ತಾರೆ. ಯಾಕೆ? ಸುತ್ತಾಡುತ್ತಾ ಜನರಿಗೆ ತಮ್ಮ ಕೃಪೆಯನ್ನು ಕೊಡೋದಕ್ಕೆ. ಸಾಧುಗಳು ಭಿಕ್ಷೆ ಬಿಡ್ತಾ ಹೋಗ್ತಾರೆ ಮನೆ ಮನೆಗೆ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಯಾಕೆ ಭಿಕ್ಷೆ ಬಿಡ್ತಾರೆ ಸಾಧುಗಳು? ಹೊಟ್ಟೆ ಹಸುವಾಗಿದೆ ಅದಕ್ಕೇನಾ? ಅವ್ರು ಕೆಲಸ ಮಾಡೋದಿಲ್ಲ ಅದಕ್ಕೇನಾ? ದಿಸ್ ವಾಟ್ ಪೀಪಲ್ ಥಿಂಕ್ ದಟ್ ದೇ ಭಿಕಾರೀಸ್. ಬಟ್ ಸಾಧುಸ್ ದೇ ಟ್ರಾವೆಲ್. ಯಾಕೆ ಸುತ್ತಾಡ್ತಾರೆ? ಸುತ್ತಾಡಿ ಪ್ರತಿಯೊಂದು ಮನೆಗೆ ಹೋಗ್ತಾರೆ. ಭವತಿ ಭಿಕ್ಷಾಂ ದೇಹಿ, ಭಿಕ್ಷೆ ಕೊಡಕ್ಕೆ ಬರ್ತಾರೆ. ಆಗ ಸದುಪದೇಶ ಕೊಡ್ತಾರೆ, ಭಗವಂತನ ನಾಮಸ್ಮರಣೆ ಮಾಡಿ. ನೀವು ದೇಹವಲ್ಲ, ನೀವು ಆತ್ಮ. ಈ ಜಗತ್ತಿನ ಸಂಸಾರದಲ್ಲಿ ಸಿಕ್ಕಿಬಿದ್ದಿದ್ದೀರಾ, ಅಟ್ಲೀಸ್ಟ್ ಸ್ವಲ್ಪ ಭಕ್ತಿಯಾದರೂ ಮಾಡಿ ಅಂತ ಪ್ರತಿಯೊಂದು ಮನೆಗೆ ಹೇಳ್ತಾ ಹೋಗ್ತಾರೆ. ಮತ್ತು ಆ ಭಿಕ್ಷೆ ಸ್ವೀಕರಿಸಿದ್ದನ್ನು ಭಗವಂತನಿಗೆ ಅರ್ಪಿಸಿ ಅವರಿಗೆ ಪುಣ್ಯ ಕೊಡ್ತಾರೆ. ಯಾರಿಗೆ ಪುಣ್ಯ ಕೊಡ್ತಾರೆ? ಯಾರು ಭಿಕ್ಷೆ ಕೊಟ್ಟಿದ್ದಾರಲ್ಲ ಅವರಿಗೆ ಪುಣ್ಯವನ್ನು ಕೊಡ್ತಾರೆ, ಭಗವಂತನಿಗೆ ಅರ್ಪಿಸಿ. ಸೊ ದಟ್ ಇಸ್ ವೈ ದೇ ಡು ಭಿಕ್ಷಾ. ಸನ್ಯಾಸಿಗಳಿಗೆ ತ್ರಿದಂಡಿ ಭಿಕ್ಷು ಅಂತ ಕರೀತಾರೆ. ದೇ ಡು ಭಿಕ್ಷಾ. ಭಿಕ್ಷಾ ಕೊಟ್ಟೋರಿಗೆ ಲಾಭ, ಬಿಕಾಸ್ ದೇ ಆರ್ ಯೂಸಿಂಗ್ ಇಟ್ ಇನ್ ಕೃಷ್ಣ ಸರ್ವಿಸ್. ಜನರಲಿ ಸಂಸಾರಸ್ಥರು ಎಲ್ಲ ದುಡ್ಡನ್ನು, ಎಲ್ಲ ಸಂಪತ್ತನ್ನು ತಮ್ಮ ಸ್ವಾರ್ಥವಾಗಿ ಬಳಸ್ತಾರೆ. ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಇಸ್ ಡೂಯಿಂಗ್ ದ್ಯಾಟ್ ಓನ್ಲಿ, ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರ ತೃಪ್ತಿಗೋಸ್ಕರ. ಆದರೆ ಸಾಧುಗಳು ಮನೆ ಮನೆ ಹೋಗಿ ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಇದರಿಂದ ಅವರಿಗೆ ಆಧ್ಯಾತ್ಮಿಕ ಲಾಭ ಸಿಗುತ್ತೆ. ಸೊ ಅಂಗಿರ ಮುನಿಗಳು ಬಂದರು. ಅವ್ರಿಗೆ ದುಡ್ಡು ಬೇಡಕ್ಕೆ ಬಂದ್ರ? ಇಲ್ಲ, ಅನುಗ್ರಹ ಕೊಡೋದಕ್ಕೆ ಬಂದರು. ಚಿತ್ರಕೇತು ಮಹಾರಾಜನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡೋದಕ್ಕೆ ಬಂದರು. ಆದರೆ ಚಿತ್ರಕೇತು ಮಹಾರಾಜರು ಎಷ್ಟು ಡಿಸ್ಟರ್ಬ್ ಆಗಿದ್ರು. ಮಗು ಇಲ್ಲ ಅಂತ ಕೊರಗುತ್ತಾ ಫುಲ್ ಡಿಸ್ಟರ್ಬ್ ಆಗಿಬಿಟ್ಟಿದ್ರು.
ಸದುಪದೇಶ ಕೇಳುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. This is also very important point. If we have to receive knowledge, we have to be in a proper frame of consciousness. ಒಳ್ಳೆ ಮನೋಭಾವದಲ್ಲಿ ಇರಬೇಕು. ಗುರುಗಳು ಒಳ್ಳೆ ಲೆಕ್ಚರ್ ಕೊಟ್ಟು ಹೋಗ್ಬಿಡ್ತಾರೆ, ಆದರೆ ನಾವು ಚೆನ್ನಾಗಿ ಕೇಳಲಿಲ್ಲ ಅಂದರೆ, ನಾವು ನಮ್ಮ ಮನಸ್ಸು ಡಿಸ್ಟರ್ಬ್ ಆಗಿತ್ತು ಅಂದರೆ, ಅಥವಾ ಮಧ್ಯ ಮೊಬೈಲ್ ವಾಟ್ಸಪ್ ಚೆಕ್ ಮಾಡ್ತಾ ಇದ್ರೆ ಲಾಭ ಸಿಗೋದಿಲ್ಲ. ಕರೆಕ್ಟ್? ವಿ ವಿಲ್ ಬಿ ಡಿಸ್ಟ್ರಾಕ್ಟೆಡ್. ಎಸ್ಪೆಷಲಿ ಕಲಿಯುಗದಲ್ಲಿ ಕೂಡ ಇನ್ನೂ ಡಿಸ್ಟ್ರಾಕ್ಷನ್ ಜಾಸ್ತಿ. ಮಂದಃ ಸುಮಂದ ಮತಯೋ ಮಂದಭಾಗ್ಯ ಹಿ ಉಪದ್ರುತಾಃ. ಕಲಿಯುಗದಲ್ಲಿ ಮಂದ ಸುಮಂದಮತಿ ಮಂದಭಾಗ್ಯ ಆ್ಯಂಡ್ ಆಲ್ವೇಸ್ ಡಿಸ್ಟರ್ಬ್ ಉಪದ್ರುತಾಃ. ಇಂತಹ ಸ್ಥಿತಿಯಲ್ಲಿ ಹೇಗೆ ಆಧ್ಯಾತ್ಮಿಕ ಪ್ರಗತಿ ಮಾಡುವುದು? ಇಟ್ಸ್ ಇಂಪಾಸಿಬಲ್, ರೈಟ್? ಸೊ ಚಿತ್ರಕೇತು ಮಹಾರಾಜರು ಅವರು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಚಿತ್ರಕೇತು ಮಹಾರಾಜರು ಗುರುಗಳನ್ನು ಸ್ವಾಗತಿಸಿ ಅವರಿಗೆ ಸತ್ಕಾರ ಮಾಡಿ ಪಾದಪೂಜೆ ಮಾಡಿ, ರೈಟ್, ಫಲ ಪುಷ್ಪ ಸಮರ್ಪಣೆ ಮಾಡಿ ನಂತರ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಗುರುಗಳೇ ನಮಗೆ ಒಂದು ಪ್ರಾಬ್ಲಮ್ ಇದೆ. ಏನದು? ನಮ್ಮ ಮಕ್ಕಳಿಲ್ಲ, ಸ್ವಲ್ಪ ಏನಾದರೂ ಆಶೀರ್ವಾದ ಮಾಡಿ ಅಂತ. ಸೊ ಅವರು ಅಂಗಿರೋ ಋಷಿಗಳು ತುಂಬ ಪವರ್ಫುಲ್ ಆಗಿದ್ದರು. ಅವ್ರು ಹೇಳ್ತಾರೆ, ಆಯಿತು, ನಾನು ನಿನಗೆ ಇನ್ನೂ ಉತ್ತಮವಾದದ್ದು ಕೊಡೋದಕ್ಕೆ ಬಂದೆ, ನೀನು ಇದಕ್ಕೆ ಹೇಳ್ತೆ ಅಂತ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಾಯಿದ್ರು. ಐ ಕೇಮ್ ಹಿಯರ್ ಟು ಗಿವ್ ಸ್ಪಿರಿಚುವಲ್ ವರ್ಲ್ಡ್, ನಿನ್ನ ಮಗು ಬೇಕಂತ ಕೇಳ್ತಾ ಇದೆಯಾ? ಆಯಿತು, ನಾನು ಕೊಡ್ತೀನಿ. ನಿನಗೆ ಅದು ಸದ್ಯಕ್ಕೆ ಇದು ಬೇಕಲ್ಲ, ಅದಕ್ಕೆ ಐ ವಿಲ್ ಟ್ರೈ ಟು ಹೆಲ್ಪ್ ಯು. ಆಗ ಅಂಗಿರ ಮುನಿಗಳು ಏನು ಮಾಡ್ತಾರೆ? ಒಂದು ಯಜ್ಞ ಮಾಡ್ತಾರೆ, ಒಂದು ಹೋಮ ಮಾಡಿ, ಹೋಮದಲ್ಲಿ ಅವರು ಭಗವಂತನ ನೈವೇದ್ಯನ ಅರ್ಪಣೆ ಮಾಡ್ತಾರಲ್ಲ. ಸೊ ಆ ಪ್ರಸಾದವನ್ನು, ಯಜ್ಞೋಚ್ಚಿಷ್ಟವನ್ನು ರಾಜನಿಗೆ ಕೊಡ್ತಾರೆ. ರಾಜ, ಈ ಪ್ರಸಾದವನ್ನು ನೀನು ನಿನ್ನ ಹೆಂಡತಿಗೆ ಕೊಡು, ಮಗು ಆಗುತ್ತೆ ಅಂತ. ಅವ್ರು ರಾಜನಿಗೆ ತುಂಬ ಸಂತೋಷ. ಓ, ಐ ವಿಲ್ ಬಿ ಗೆಟಿಂಗ್ ಎ ಚೈಲ್ಡ್, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ತುಂಬ ಕೃತಜ್ಞನಾಗ್ತಾನೆ. ಆದರೆ ಗುರುಗಳು ಹೇಳ್ತಾರೆ, ಗುರುಗಳಿಗೆ ಆ್ಯಕ್ಚುಲಿ ರಿಯಲ್ ಸ್ಪಿರಿಚುವಲ್ ಮಾಸ್ಟರ್ ಇಸ್ ಹೂ ಗಿವ್ಸ್ ಕೃಷ್ಣ ಟು ಅದರ್ಸ್. ಯಾರು ಕೃಷ್ಣನನ್ನು ಕೊಡ್ತಾರಲ್ಲ, ಹಿ ಇಸ್ ರಿಯಲ್ ಗುರು. ಆದರೆ ಇಲ್ಲಿ ಚಿತ್ರಕೇತು ಮಹಾರಾಜ ಮಗು ಬೇಕು ಅಂತ ಬೇಡ್ತಾ ಇದ್ದ. ಹಂಗೆ ಮುಂದೆ ಹೇಳ್ತಾರೆ, ಆಯ್ತು ನಿಂಗೆ ಮಗು ಬೇಕಲ್ಲ, ಆಯ್ತು ಕೊಡ್ತೀನಿ, ಇದ್ರ ಜೊತೆ ಅದನ್ನು ಕೊಡ್ತೀನಿ, ಆದರೆ ಈ ಟೈಮಲ್ಲ, ಮುಂದೆ ಬರ್ತೀನಿ ಮತ್ತೆ ಕೃಷ್ಣ ಪ್ರೇಮವನ್ನು ಕೊಡೋದಕ್ಕೆ. ಮನಸ್ಸಲ್ಲಿ ಯೋಚನೆ ಮಾಡ್ತಾಯಿದ್ರು, ಅವ್ರು ಹೇಳಲಿಲ್ಲ. ದೆನ್ ಹಿ ಸೇಸ್ ಒನ್ ಥಿಂಗ್, ಮಗು ಹುಟ್ಟುತ್ತೆ, ಆದರೆ ಮಗನ ಹೆಸರು ನಾನೇ ಹೇಳ್ತಾ ಇದ್ದೀನಿ, ಆ ಹೆಸರು ಕೊಡಬೇಕು. ಏನು ಗುರುಗಳೇ ಹೆಸರು? ಮಗನ ಹೆಸರು ಇರಬೇಕು ಹರ್ಷಶೋಕ. ಮಗನ ಹೆಸರು ಏನಂತ ಇಡಬೇಕು? ಹರ್ಷಶೋಕ. ವಿಚಿತ್ರವಾದ ಹೆಸರು. ಸೊ ಗುರುಗಳು ಹೋಗ್ತಾರೆ. ಹೋದ್ಮೇಲೆ ರಾಜ ಯೋಚನೆ ಮಾಡ್ತಾ ಇದ್ದ, ಹರ್ಷಶೋಕ ಏನಿದ್ರ ಅರ್ಥ? ಒಂದು ಕಡೆ ಹರ್ಷ, ಇನ್ನೊಂದು ಕಡೆ ಶೋಕ. ಮೋಸ್ಟ್ಲಿ ನನಗೆ ಮಗು ಇಲ್ಲ ಅಂತ ನಾನು ಕೊರಗ್ತಾ ಇದ್ದೀನಿ, ಮಕ್ಕಳಾದ್ಮೇಲೆ ನನಗೆ ತುಂಬ ಸಂತೋಷ ಆಗುತ್ತೆ, ಸೊ ಹರ್ಷ. ಮತ್ತು ಮೋಸ್ಟ್ಲಿ ನನ್ನ ಮಗ ನನ್ನ ಮಾತು ಕೇಳಲಿಕ್ಕಿಲ್ಲ, ಸೊ ಸ್ವತಂತ್ರವಾಗಿ ಮನಸ್ಸಿಗೆ ಬಂದಂಗೆ ಮಾಡ್ಬೋದು, ಅದಕ್ಕೆ ನನಗೆ ಸ್ವಲ್ಪ ದುಃಖನೂ ಕೊಡ್ಬೋದು. ಮಕ್ಕಳು ಸುಖನೂ ಕೊಡ್ತಾರೆ, ದುಃಖನೂ ಕೊಡ್ತಾರೆ, ತಂದೆ ತಾಯಿಗೆ ಅನುಭವ ಇದೆ. ಪೇರೆಂಟ್ಸ್ ನೋ, ಚಿಲ್ಡ್ರನ್ ಗಿವ್ ಪ್ಲೆಜರ್ ಆ್ಯಂಡ್ ಪೇನ್ ಆಲ್ಸೋ. ಮಾತು ಕೇಳಲಿಲ್ಲ ಅಂದರೆ ದುಃಖ ಆಗುತ್ತೆ. ನಾನು ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೀನಿ, ನನ್ನ ಮಾತು ಕೇಳೋದಿಲ್ಲ ನೀನು, ದುಃಖ ಆಗುತ್ತೆ. ಬಟ್ ಚಾಣಕ್ಯ ಪಂಡಿತರು ಹೇಳ್ತಾರೆ, ಟಿಲ್ 16 years they are in your control. After 16 years, free bird. Right? ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್. 5 ವರ್ಷದವರೆಗೂ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಬೇಕು. ಓಕೆ, ಟಿಲ್ 5 years. ದೆನ್ 5 years to 15 years, 5ರಿಂದ 15 ವರ್ಷದವರೆಗೆ ತಾಡಯೇತ್, ಡಿಸಿಪ್ಲಿನ್, ಕಂಟ್ರೋಲ್, ಟ್ರೈನ್ ಟಿಲ್ 15 years. 16 ವರ್ಷ ಆದಮೇಲೆ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವತ್ ಆಚರೇತ್. 16 ವರ್ಷ ಆದಮೇಲೆ ಪುತ್ರನನ್ನು ಮಿತ್ರನ ಥರ ನೋಡ್ಬೇಕಂತ. ಯಾಕಂದ್ರೆ ಹೇಳಿದ್ದು ಕೇಳಲ್ಲ, ಯಾಕೆಂದರೆ ಬೆಳೆದು ಬಿಟ್ಟಿದ್ದಾರೆ. ಕೆಲವೊಬ್ರು ಕೇಳ್ತಾರೆ, ಕೇಳಿದರೆ ತುಂಬ ಗುಡ್, ಬಟ್ ಕೇಳಲಿಲ್ಲ ಅಂದರೆ ಅಂಡರ್ಸ್ಟ್ಯಾಂಡ್, ಇಟ್ಸ್ ಫಾರ್ ಮೈ ಪ್ಯೂರಿಫಿಕೇಶನ್. ರೈಟ್? ಸೊ ಹರ್ಷ ಶೋಕ. ರೈಟ್? ಸೊ ಹಿ ಥಾಟ್ ಲೈಕ್ ದಿಸ್, ನನ್ನ ಮಗ ನನ್ನ ಮಾತು ಕೇಳಲಿಕ್ಕಿಲ್ಲ, ಅದಕ್ಕೆ ದುಃಖ ಕೊಡ್ತಾನೆ. ರಾಜನಿಗೆ ಹಲವಾರು ರಾಣಿಯರಿದ್ದರು. ಸೊ ಯಾರಿಗೆ ಆ ಪಾಯಸವನ್ನು ಕೊಡಬೇಕು, ಪ್ರಸಾದವನ್ನು ಕೊಡಬೇಕು?
ಸೊ ರಾಜನ ಒಬ್ಬ ಫೇವ್ರೇಟ್ ಕ್ವೀನ್ ರಾಣಿ ಇದ್ಲು. ಅವಳ ಹೆಸರು ಕೃತದ್ಯುತಿ. ಕೃತದ್ಯುತಿ ಅವಳ ಹೆಸರು. ಅವಳಿಗೆ ಪಾಯಸವನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಸ್ವಲ್ಪ ದಿನದ ನಂತರ ಮಗು ಆಗುತ್ತೆ. ಸೊ ಇನ್ ದ ಡ್ಯೂ ಕೋರ್ಸ್ ಆಫ್ ಟೈಮ್ ಕೃತದ್ಯುತಿ begot a son, ಕಿಂಗ್ ಚಿತ್ರಕೇತು. ಕಿಂಗ್ ಚಿತ್ರಕೇತು ಕುಡ್ ನಾಟ್ ಕಂಟೈನ್ ಹಿಸ್ ಜಾಯ್. ತುಂಬ ಸಂತೋಷ ಆಯಿತು. ಮಕ್ಕಳು ಹುಟ್ಟಿದ ಮೇಲೆ ಎಷ್ಟು ವರ್ಷದ ನಂತರ, ಇವನ್ ದಶರಥ ಮಹಾರಾಜರು ಮಕ್ಕಳು ಇರಲಿಲ್ಲ, ಮಕ್ಕಳಾದ್ಮೇಲೆ ಎಷ್ಟು ಸಂತೋಷ ಆಯಿತು. ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡ್ತಾರೆ. ಯಜ್ಞ ಮಾಡಿದ ಮೇಲೆ ಮಗು ಆಗುತ್ತೆ, ರೈಟ್. ಪುತ್ರ ಕಾಮೇಷ್ಟಿ ಯಜ್ಞ ಮಾಡೋಕ್ಕೆ ಮುಂಚೆ ಅಶ್ವಮೇಧ ಯಜ್ಞ ಕೂಡ ಮಾಡ್ತಾರೆ. ಮಗು ಆದಮೇಲೆ ತುಂಬ ಸಂತೋಷ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ 4 ಜನ ಮಕ್ಕಳಾಗ್ತಾರೆ. ಸೊ ಇವನ್ ಮಕ್ಕಳು ಪಡೆಯೋದಕ್ಕೂ ಪುಣ್ಯ ಮಾಡಬೇಕು, ರೈಟ್. ಒಳ್ಳೆ ಮಗು ಪಡಿಬೇಕಂದ್ರೆ ತುಂಬ ಹೆಚ್ಚು ಪುಣ್ಯ ಮಾಡಿರಬೇಕು, ತಪಸ್ಸು ಮಾಡಬೇಕು, ರೈಟ್. ಅದಕ್ಕೆ ಗೃಹಸ್ಥ ಜೀವನಕ್ಕಿಂತ ಮುಂಚೆ ಏನು ಬರುತ್ತೆ? ಬ್ರಹ್ಮಚಾರಿ ಜೀವನ, ತಪಸ್ಸದ ಜೀವನ. ತಪಸ್ಸು ಮಾಡಿದ ಮೇಲೆ ಗೃಹಸ್ಥ ಜೀವನ ಚೆನ್ನಾಗಿ ನಡೆಸ್ಬೋದು. ಇಲ್ಲಾಂದರೆ ಗೃಹಸ್ಥ ಜೀವನ ನಡೆಸೋದು ಕೂಡ ಕಷ್ಟ ಆಗುತ್ತೆ. ಸೊ ಚಿತ್ರಕೇತು ಮಹಾರಾಜರು ತಪಸ್ಸನ್ನು ಮಾಡಿ, ಯಜ್ಞವನ್ನು ಮಾಡಿ ಫೈನಲಿ ಒಂದು ಮಗುವನ್ನು ಪಡ್ಕೊತಾರೆ. ತುಂಬ ಸಂತೋಷ ಆಗುತ್ತೆ. He raised his infant son carefully and his affection for the queen ಕೃತದ್ಯುತಿ increased daily. ಏನಾಗ್ತಾ ಹೋಯಿತು? ತನ್ನ ಪ್ರಿಯ ಹೆಂಡತಿ ಮೇಲೆ ಅಫೆಕ್ಷನ್ ಜಾಸ್ತಿ ಆಯಿತು, ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಯಾಕೆಂದರೆ ಅವಳಿಂದ ಮಗು ಆಗಿತ್ತಲ್ಲ. ಸೊ ಅವಳಿಗೆ ಹೆಚ್ಚು ಟೈಮ್ ಕೊಡ್ತಾಯಿದ್ರು, ಬೇರೆಯವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೈಟ್. ಸೊ ದ ಅದರ್ ವೈಫ್ಸ್ ಹೂ ವರ್ ನೆಗ್ಲೆಕ್ಟೆಡ್ ಬರ್ನ್ಡ್ ವಿತ್ ಆ್ಯಂಗರ್ ಆ್ಯಂಡ್ ಎನ್ವಿ. ಸೊ ಈ ಕಾರಣದಿಂದ ಬೇರೆ ರಾಣಿಯರ ಹೃದಯದಲ್ಲಿ ದ್ವೇಷ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಇದು ತುಂಬ ಇಂಪಾರ್ಟೆಂಟ್ ಲೆಸನ್ ನಮಗೂ ಕೂಡ. ಯಾವುದೇ ಸಂಬಂಧದಲ್ಲಿ ಒಬ್ಬರಿಗೆ ಅಟೆನ್ಷನ್ ಕೊಟ್ಟು ಇನ್ನೊಬ್ಬರಿಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ? ದ್ವೇಷ ಬೆಳೆಯೋ ಸ್ಟಾರ್ಟ್ ಆಗುತ್ತೆ, ರೈಟ್. ಸಪೋಸ್ ಒಬ್ಬರಿಗೆ 4-5 ಮಕ್ಕಳಿದ್ದಾರೆ, ಒಬ್ಬರಿಗೆ ಹೆಚ್ಚು ಸಮಯ ಕೊಟ್ಟು, ಒಬ್ಬರಿಗೆ ಹೆಚ್ಚು ಫೆಸಿಲಿಟೀಸ್ ಕೊಟ್ಟು ಇನ್ನೊಬ್ಬರು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಆ ತಾರತಮ್ಯ, ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ಕೆಲವೊಬ್ಬರಲ್ಲಿ ದ್ವೇಷ ಭಾವನೆ ಉಂಟಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನೋಡ್ತೀವಿ, ಅಣ್ಣ ತಮ್ಮಂದಿರು ಚಿಕ್ಕವರಿದ್ದಾಗ ಚೆನ್ನಾಗಿರ್ತಾರೆ, ದೊಡ್ಡವರಾದ್ಮೇಲೆ ಅಣ್ಣ ತಮ್ಮಂದಿರ ಮಧ್ಯೆನೇ ಜಗಳ ಆಗುತ್ತೆ. ಎಸ್ಪೆಷಲಿ ಪ್ರಾಪರ್ಟಿ ವಿಷಯದಲ್ಲಿ ಒಬ್ರಿಗೊಬ್ರು ಕೊಂದಾಕ್ತಾರೆ ಕೂಡ. ನೀವು ನ್ಯೂಸಲ್ಲಿ ನೋಡಿರ್ಬೋದು, ರೈಟ್. ಇವನ್ ನೇಪಾಳಲ್ಲಿ ಒಬ್ಬ ರಾಜನಿದ್ದ, ಕೆಲವು ಐ ಥಿಂಕ್ 10-15 years ಬ್ಯಾಕ್. ಆ ಕುಟುಂಬದಲ್ಲಿ ಏನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಯಿತು, ಮತಭೇದವಾಯಿತು. ಆಗ ಒಬ್ಬ ಮನೆಯವನೇ ಬಂದೂಕ್ ಇಟ್ಕೊಂಡು ಡಿಶಮ್ ಎಲ್ಲರನ್ನ ಕೊಂದಾಗ್ಬಿಡ್ತಾನೆ. ಆ ರಾಜಖಾನ್ದಾನೇ ನಿಂತೋಯ್ತು. ಸೊ ದೆನ್ ಈಗ ಡೆಮೋಕ್ರಸಿ ಬಂತಲ್ಲಿ ಬಿಕಾಸ್ ಆಫ್ ದ್ಯಾಟ್, isn't it? ಸೊ ನೆಗ್ಲೆಕ್ಟ್ ಶುಡ್ ನಾಟ್ ಬಿ ಡನ್ ಇನ್ ಎನಿ ರಿಲೇಷನ್ಶಿಪ್. ಸಂಬಂಧಗಳಲ್ಲಿ ಎಲ್ಲರಿಗೂ ಈಕ್ವಲ್, ಲೀಡರ್ ಶುಡ್ ಬಿ ಈಕ್ವಲ್. ಎಸ್ಪೆಷಲಿ ಯಾರು ಲೀಡರ್ ಪೊಸಿಷನಲ್ಲಿ ಇರ್ತಾರೆ, ದೇ ಶುಡ್ ಗಿವ್ ಅಟೆನ್ಷನ್ ಟು ಎವ್ರಿ ಒನ್. ಅದರ್ವೈಸ್ there will be differences of opinion and neglect and envy. As their envy increased, they lost their intelligence. ಯಾವಾಗ ದ್ವೇಷ ಹೆಚ್ಚಾಯಿತು, ಬುದ್ಧಿ ಕಳ್ಕೊಂಡ್ಬಿಟ್ರು. And their hearts became hard like stone. ಹೃದಯ ಕಲ್ಲಾಯಿತು. They met secretly and decided that the only way to regain the love of their husband was to poison the child. Okay. ಸೊ ನಮಗೆ ನೆಗ್ಲೆಕ್ಟ್ ಮಾಡೋದಕ್ಕೆ ಕಾರಣ ಏನು? ಈ ಮಗುವಿನಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸೊ ಆ ಮಗುವನ್ನು ಕೊಂದಾಕ್ಬಿಟ್ರೆ ಮತ್ತೆ ರಾಜ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ, ಅಟೆನ್ಷನ್ ಕೊಡ್ತಾನೆ. ಸೊ ಏನು ಮಾಡ್ತಾರೆ ರಾಣಿಯರು, ಒಂದು ದಿನ ಮಗು ಆಟ ಆಡ್ತಾ ಇದ್ದಾಗ ಊಟದಲ್ಲಿ ವಿಷ ಬೆರೆಸ್ತಾರಂತೆ. ವಿಷ ಬೆರೆಸಿ ಮಗುವಿಗೆ ತಿನ್ನಿಸ್ಬಿಡ್ತಾರೆ, ರೈಟ್. ನೋಡಿ ದ್ವೇಷ ಯಾವ ಹಂತಕ್ಕೆ ಹೋಗ್ಬೋದು. Very, very dangerous. Right? We hear stories, no, husband wife killing each other, isn't it? ಮೊದಲು ಪ್ರೀತಿ ಸಂಬಂಧ, ಆಮೇಲೆ ಕೊಂದು ಬಿಡ್ತಾರೆ ಒಬ್ರಿಗೊಬ್ರು. ಸೊ ಇಟ್ಸ್ ವೆರಿ ವೆರಿ ಡೇಂಜರಸ್, ರೈಟ್. ವಿ ಶುಡ್ ನೋ ದ ಪರ್ಪಸ್ ಆಫ್ ಲೈಫ್. ಜೀವನದ ಗುರಿ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡೋದಲ್ಲ,
ದ್ವೇಷ ಮಾಡೋದಲ್ಲ. ರೈಟ್? ನಮ್ಮ ಜೀವನದ ಗುರಿ ಏನು? ಭಗವಂತನ ಜೊತೆ ಪ್ರೀತಿ ಸಂಬಂಧ ಬೆಳೆಸ್ಕೊಳ್ಳೋದು. ಆ ಭಗವಂತನನ್ನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಯಾವಾಗ ನಾವು ಜೀವನ ಮಾಡ್ತೀವಿ ಆಗ ಸುಖಮಯವಾದ ಜೀವನ ಇರುತ್ತದೆ. ಬಟ್ ಯಾವಾಗ ಜನರು ತಮ್ಮ ಸ್ವಾರ್ಥತೆಗೋಸ್ಕರ ಸಂಬಂಧವನ್ನು ಬೆಳೆಸ್ಕೊತಾರಲ್ಲ, ತಮ್ಮ ಸ್ವಾರ್ಥ ಜೀವನ ನಡೆಸ್ತಾರೆ, ಆಗ ತೊಂದರೆಗಳಾಗ್ತವೆ. ಅದು ಮನೇಲಿರ್ಬೋದು, ಆಫೀಸಲ್ಲಿರ್ಬೋದು, ಎಲ್ಲ ಫ್ರೆಂಡ್ ಸರ್ಕಲಲ್ಲಿರ್ಬೋದು. ಕೆಲವೊಮ್ಮೆ 2 ವೆರಿ ಗುಡ್ ಫ್ರೆಂಡ್ಸ್ ದೇ ಬಿಕಮ್ ವರ್ಸ್ಟ್ ಎನಿಮೀಸ್, ಇಸ್ಂಟ್ ಇಟ್? ಉದಾಹರಣೆ ನೋಡಿ, ದ್ರುಪದ ಮತ್ತು ದ್ರೋಣಾಚಾರಿ. ರೈಟ್? ಕತೆ ಕೇಳಿದ್ರಲ್ಲ, ಮಹಾಭಾರತದ ಕತೆ. ಇಬ್ಬರು ಒಂದೇ ಗುರುಕುಲದಲ್ಲಿ ಓದಿದ್ರು, ಇಬ್ಬರು ಸಹಪಾಠಿಗಳಾಗಿದ್ರು. ದೇವರ್ ಆಲ್ ಸೇಮ್ ಕಾಲೇಜ್, ಸೇಮ್ ಕ್ಲಾಸ್, ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ದ್ರುಪದ ರಾಜನಾಗಿದ್ದ, ದ್ರೋಣಾಚಾರ್ಯ ಬಡ ಬ್ರಾಹ್ಮಣನಾಗಿದ್ದ. ಆಗ ದ್ರುಪದ ದ್ರೋಣಾಚಾರ್ಯನಿಗೆ ಹೇಳಿದ್ರು, ನೀನು ದೊಡ್ಡವನಾದ್ಮೇಲೆ ಏನಾದರೂ ಅವಶ್ಯಕತೆ ಇದ್ದರೆ ನನ್ನ ಹತ್ರ ಬಾ, ನನಗೆ ಸಹಾಯ ಮಾಡ್ತೀನಿ. ನನ್ನ ಅರ್ಧ ರಾಜ್ಯವನ್ನು ಕೊಟ್ಬಿಡ್ತೀನಿ ನಿನಗೆ, ನೀನು ನನ್ನ ನಿಕಟವಾದ ಸ್ನೇಹಿತ ನೀನು. ಆಗ ದ್ರುಪದ ಕೂಡ ಯುವರಾಜನಾಗಿದ್ದ, ಅವನು ರಾಜನಾಗಿರಲಿಲ್ಲ. ಮುಂದೆ ಅವನು ಬೆಳೆದ ಮೇಲೆ ಅವರು ರಾಜರಾದರು. ಸೊ ಒಮ್ಮೆ ಇಬ್ಬರು ಗ್ರ್ಯಾಜುಯೇಟ್ ಆದಮೇಲೆ ಒಬ್ಬರು ರಾಜರಾಗ್ತಾರೆ. ದ್ರೋಣಾಚಾರ್ಯ ಮನೆಗೆ ಹೋಗ್ತಾರೆ, ತಮ್ಮ ಬ್ರಾಹ್ಮಣ ಕರ್ತವ್ಯಗಳನ್ನು ಮಾಡ್ತಾ ಇದ್ರು. ಮನೆಯಲ್ಲಿ ಹೆಂಡತಿ ಮತ್ತು ಮಗು ಅಶ್ವತ್ಥಾಮ ಚಿಕ್ಕವನಾಗಿದ್ದ. ಅಶ್ವತ್ಥಾಮನಿಗೆ ಹಾಲು ಕುಡಿಸೋದಕ್ಕೂ ಕೂಡ ಅವ್ರ ಹತ್ರ ಕಾಸಿರಲಿಲ್ಲ, ತುಂಬ ಕಷ್ಟ, ಬಡತನದ ಜೀವನದಲ್ಲಿದ್ದರು. ಆಗ ಹೆಂಡತಿ ಹೇಳ್ತಾಳೆ, ಯಾಕೆ ನೀವು ಕೃಪಿ, ವೈಫ್ ನೇಮ್ ಇಸ್ ಕೃಪಿ ಮಾತಾಜಿ ಹೇಳ್ತಾಳೆ, ಯಾಕೆ ನೀವು ದ್ರುಪದನ ಹತ್ರ ಹೋಗಿ ಸಹಾಯ ಕೇಳಬಾರ್ದು? ಹಿ ವಿಲ್ ಹೆಲ್ಪ್ ಯು. ಓ, ಒಳ್ಳೆ ಐಡಿಯಾ, ಒಳ್ಳೆ ನನ್ನ ನಿಕಟವಾದ ಸ್ನೇಹಿತ, ಅವರು ಶ್ಯೂರ್ಲಿ ಹೆಲ್ಪ್ ಮಾಡ್ತಾರೆ. ಸೊ ದ್ರೋಣಾಚಾರ್ಯ ಸಹಾಯ ಕೇಳೋದಕ್ಕೆ ಹೋಗ್ತಾನೆ ದ್ರುಪದನ ಹತ್ರ. ದ್ರುಪದ ರಾಜರಿಗೆ ಸುದ್ದಿ ಗೊತ್ತಾಗುತ್ತೆ, ದ್ರೋಣಾಚಾರ್ಯರು ಬಂದಿದ್ದಾರೆ ಅಂತ. ಆಗ ದ್ರುಪದನಿಗೆ ಸಂಕೋಚ ಆಯಿತು. ನಾನು ರಾಜ, ದ್ರೋಣಾಚಾರ್ಯ ಬಡ ಬ್ರಾಹ್ಮಣ, ಹೌ ಕ್ಯಾನ್ ಹಿ ಬಿ ಮೈ ಫ್ರೆಂಡ್? ವಾಟ್ ವಿಲ್ ಪೀಪಲ್ ಥಿಂಕ್ ಆಫ್ ಮೀ? ಜನ ಏನು ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ? ಸ್ವಲ್ಪ ಸಂಕೋಚ ಆಯಿತು. ಆಗ ದ್ರುಪದ ದ್ರೋಣಾಚಾರ್ಯಗೆ ಅವಮಾನ ಮಾಡಿ ಕಳಿಸ್ಬಿಟ್ಟ. ಯಾರು ನೀನು ನನ್ನ ಫ್ರೆಂಡಾ? ಅದಿಲ್ಲ, ನಾನೀಗ ಮಾತು ಕೊಟ್ಟಿದ್ನಾ? ಏನು ಪ್ರೂಫು? ವೇರ್ ಇಸ್ ಎ ಪ್ರೂಫ್ ಅಂತ ಕೇಳಿ ಅವಮಾನ ಮಾಡಿ ಕಳಿಸ್ಬಿಟ್ಟ. ದ್ರೋಣಾಚಾರ್ಯರಿಗೆ ತುಂಬ ನೋವಾಯಿತು. ರೈಟ್? ಇವಾಗ ವೆರಿ ಪೇಂಟ್ ಇನ್ ದ ಹಾರ್ಟ್. ನನಗೆ ಅವಮಾನ ಮಾಡಿ ಕಳಿಸಿದ್ರ, ನಾನು ಸೇಡ್ ತಿರ್ಸ್ಕೊತೀನಿ ಅಂತ ಅವ್ರು ಏನು ಮಾಡ್ತಾರೆ, ಅವಾಗ ಕುರುವಂಶದ ಹತ್ರ ಹೋಗ್ತಾರೆ. ರೈಟ್? ಕುರುವಂಶ, ಪಾಂಡವರು ಕೌರವರು ಇಬ್ಬರು ಕುರುವಂಶದವರೇ. ಸೊ ಭೀಷ್ಮಾಚಾರ್ಯರ ಹತ್ರ, ಆ್ಯಕ್ಚುಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಆಟ ಆಡುವಾಗ ಒಂದು ಚೆಂಡು ಒಂದು ಬಾವಿಲಿ ಬಿತ್ತು, ಎತ್ತಕ್ಕಾಗ್ತಾ ಇರಲಿಲ್ಲ. ಆಗ ದ್ರೋಣಾಚಾರ್ಯರು ಹುಲ್ಲು ಕಡ್ಡಿ ತಗೊತಾರೆ, ಒಂದರ ಹಿಂದೆ ಒಂದು ಹುಲ್ಲನ್ನು ಹೊಡೆದು ಅದನ್ನು ಬಾಲನ್ನು ಎತ್ತುತ್ತಾರೆ. ಇದನ್ನು ನೋಡಿ ಎಲ್ಲ ಮಕ್ಕಳಿಗೆ ಆಶ್ಚರ್ಯವೋ ಆಶ್ಚರ್ಯ. ಹೋಗಿ ಸುದ್ದಿ ತಿಳಿಸ್ತಾರೆ ಭೀಷ್ಮಾಚಾರ್ಯರಿಗೆ. ಭೀಷ್ಮ, ಈ ರೀತಿ ಒಂದು ಅದ್ಭುತವಾದ ಪವಾಡವನ್ನು ನೋಡಿದ್ವಿ ನಾವು, ಹುಲ್ಲಿನಿಂದ ಚೆಂಡನ್ನು ಮೇಲೆ ತೆಗೆದ್ರು. ಹೌದು, ಮೋಸ್ಟ್ಲಿ ಇವರು ದ್ರೋಣಾಚಾರ್ಯರು ಇರ್ಬೋದು, ನನಗೆ ಗೊತ್ತು ಅವರ ಪವಾಡ ಅಂತ. ದ್ರೋಣಾಚಾರ್ಯನ ಭೇಟಿಯಾಗಿ, ನೀವು ನಮ್ಮ ಮಕ್ಕಳಿಗೆಲ್ಲ ಕಲಿಸ್ತೀರಾ, ಶಸ್ತ್ರವಿದ್ಯೆಯನ್ನು ಕಲಿಸಿ ಅಂತ ಅವರನ್ನು ಮಾರ್ಷಲ್ ಗುರು ಆಗಿ ಸ್ವೀಕರಿಸ್ತಾರೆ. ಟೀಚ್ ಮಾರ್ಷಲ್ ಆರ್ಟ್ಸ್, ಶಸ್ತ್ರವಿದ್ಯೆ ಎಲ್ಲ ದಿವ್ಯ ಅಸ್ತ್ರಗಳನ್ನು ಕಲಿಸೋದಕ್ಕೆ ಇಟ್ಕೊತಾರೆ. ಎಲ್ಲ ಕಲಿಸಿದ ಮೇಲೆ ದ್ರೋಣಾಚಾರ್ಯರು ಗುರುದಕ್ಷಿಣೆ ಕೇಳ್ತಾರೆ. ಏನು ಗುರುದಕ್ಷಿಣೆ? ಏನು ಕೇಳಿದ್ರು ಗೊತ್ತಾ? ದ್ರುಪದ ರಾಜಗೂ ಬಂದಿವಾನಕ್ಕೆ, ಜೀವಂತ ಬಂದಿವಾನಕ್ಕೆ ಮೇರೆ ಸಾಮನೆ ಖಡಾ ಕರ್ನೆ. ಇಷ್ಟೆಲ್ಲ ಕಲಿಸಿದ್ದು ಇದಕ್ಕೋಸ್ಕರ. ಸೊ ಆಗ ದುರ್ಯೋಧನ ಹೇಳ್ತಾನೆ, ನಾನು ಫಸ್ಟ್ ಹೋಗ್ತೀನಿ ಗುರುಗಳೇ, ಐ ವಿಲ್ ಡೂ ಇಟ್. ಕರ್ಣ ಹೇಳ್ತಾನೆ, ಆಯ್ತು ನಾನು ಸಪೋರ್ಟಿಗೆ ಬರ್ತೀನಿ. ಸೊ ದುರ್ಯೋಧನ ಆ್ಯಂಡ್ ಕರ್ಣ ದೇ ಆಲ್ ಗೋ ಟು ಕ್ಯಾಪ್ಚರ್ ದ್ರುಪದ. ಬಟ್ ದ್ರುಪದ ರಾಜರು ಅವರನ್ನು ಸೋಲಿಸಿ ಓಡಿಸ್ಬಿಡ್ತಾರೆ. ದೆನ್ ಗೋಸ್ ಅರ್ಜುನ ಆ್ಯಂಡ್ ಯುಧಿಷ್ಠಿರ. ಅವರು ದ್ರುಪದನನ್ನು ಬಂದಿ ಮಾಡ್ಕೊಂಡು ತಗೊಂಬರ್ತಾರೆ. ಆಗ ದ್ರುಪದ ಅಗ್ರೀಸ್, ಓಕೆ ಯು ಟೇಕ್ ದಿಸ್ ಹಾಫ್ ಕಿಂಗ್ಡಮ್. ದ್ರೋಣಾಚಾರ್ಯಗೆ ಅರ್ಧ ಕಿಂಗ್ಡಮ್ ಕೊಡ್ತಾನೆ. ಅಶ್ವತ್ಥಾಮನನ್ನು ರಾಜನಾಗಿ ನೇಮಿಸ್ತಾರೆ. ಸೊ ದಟ್ಸ್ ಹೌ ಅಶ್ವತ್ಥಾಮ ಬಿಕೇಮ್ ಪಾರ್ಟ್ನರ್ ವಿತ್ ಕುರುವಂಶ. ಸೊ ಎನಿವೆ ದರ್ ಇಸ್ ಎ ಡಿಫರೆಂಟ್ ಸ್ಟೋರಿ. ಬಟ್ ನಾನು ಏನು ಹೇಳ್ತಾ ಇದ್ದೆ, ನಿಕಟ ಮಿತ್ರರು ಅವರಲ್ಲಿ ಸ್ವಲ್ಪ ಭೇದ ಭಾವದಿಂದ, ಮತಭೇದದಿಂದ ಏನಾಗುತ್ತೆ, ಅವರು ವೈರಿಗಳಾಗಿಬಿಡ್ತಾರೆ. ಇವನ್ 2 countries
ವಿಚ್ ಆರ್ ಕ್ಲೋಸ್ ಫ್ರೆಂಡ್ ದೇ ಬಿಕಮ್ ಎನಿಮೀಸ್, ಶತ್ರುಗಳಾಗ್ತಾರೆ. ಇಟ್ಸ್ ಪಾಸಿಬಲ್. ಅದೇ ಭೌತಿಕ ಜಗತ್ತಿನಲ್ಲಿ ಯಾವಾಗ ಮನಸ್ಸು ಬದಲಾಗ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಕ್ಯಾನ್ ಹ್ಯಾಪನ್ ಎಟ್ ಎನಿ ಟೈಮ್. ಸೊ ಅದೇ ರೀತಿ ಇಲ್ಲಿ ರಾಣಿಯರೆಲ್ಲ ದ್ವೇಷದಿಂದಾಗಿ ಮಗುವನ್ನ ಸಾಯಿಸೋದಕ್ಕೆ ಸಂಚನ್ನು ಮಾಡ್ತಾರೆ. ಒನ್ ಆಫ್ಟರ್ನೂನ್ ಆಸ್ Queen Krutaditi walked in the courtyard of the palace. She thought of her son sleeping peacefully in the room. ಕೃತದ್ಯುತಿ ರಾಣಿ ತಮ್ಮ ಅರಮನೆಯಲ್ಲಿ ಓಡಾಡ್ತಾ ಇದ್ಲು, ಪ್ರಾಂಗಣದಲ್ಲಿ ಓಡಾಡ್ತಾ ಇದ್ದಾಗ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಬಿಕಾಸ್ ಶಿ ಲವ್ಡ್ ದ ಚೈಲ್ಡ್. ಸೊ ತುಂಬ ಹೊತ್ತಾಯ್ತು ಮಲಗಿ. ಅವಳ ಏನಂತಾರೆ ಕೇರ್ ಟೇಕರ್ ಆಯಾ ಅವಳಿಗೆ ಹೇಳ್ತಾಳೆ, ನೀನು ಹೋಗಿ ಮಗುನ ಎಬ್ಸ್ಕೊಂಬಾ, ನಾನು ಆಟ ಆಡ್ತೀನಿ ಅವನ ಜೊತೆ. ಯಾವಾಗ ಇವಳು ಹೋಗಿ ಮಗುನ ಎಬ್ಸೋದಕ್ಕೆ ಟ್ರೈ ಮಾಡ್ತಾಳೆ, ಮಗು ಹೇಳ್ತಾನೆ ಇಲ್ಲ. ಕಣ್ಣು ಹಿಂಗಾಗಿಬಿಟ್ಟಿದೆ, ಕಣ್ಣು ಮೇಲೆ ಹೋಗಿಬಿಟ್ಟಿದೆ. ಅದರ ಅರ್ಥ ಏನು? ಪ್ರಾಣ ಬಿಟ್ಟೋಗಿದೆ ಅಂತ ಅರ್ಥ. ಇದನ್ನು ನೋಡಿ ಇವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಎದೆ ಬಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಅಳುವನ್ನು ನೋಡಿ ರಾಣಿ ಕೂಡ ಬರ್ತಾಳೆ. ಏನಾಯ್ತು ಏನಾಯ್ತು ಅಂತ ನೋಡೋದಕ್ಕೆ ರಾಣಿಗೆ ಗೊತ್ತಾಗುತ್ತೆ, ಅಯ್ಯೋ ನನ್ನ ಮಗ ಸತ್ತೋಗಿದ್ದಾನೆ, ನನ್ನ ಮಗ ಹರ್ಷಶೋಕ ಸತ್ತೋಗಿದ್ದಾನೆ, 5 ವರ್ಷದ ಬಾಲಕ ಸತ್ತೋಗಿದ್ದಾನೆ ಅಂತ ಅವಳು ಮೂರ್ಛಿತಳಾಗಿ ಬಿದ್ದುಬಿಡ್ತಾಳೆ. ಶಿ ಫೆಲ್ ಆನ್ ದ ಗ್ರೌಂಡ್ ಅನ್ಕಾನ್ಶಿಯಸ್. ಮತ್ತೆ ಇತರ ಹೆಣ್ಮಕ್ಳೆಲ್ಲ ಬಂದು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಳುವನ್ನು ಕೇಳಿ ರಾಜ ಕೂಡ ಬರ್ತಾನೆ. ರಾಜನಿಗೂ ಗೊತ್ತಾಯ್ತು ನನ್ನ ಮಗ ಸತ್ತೋಗಿದ್ದಾನೆ ಅಂತ. ಅವರು ಕೂಡ ಮೂರ್ಛಿತರಾಗಿ ಬಿದ್ದು ಬಿಡ್ತಾರೆ. ಮತ್ತೆ ಪ್ರಜ್ಞೆ ಬರುತ್ತೆ, ಮತ್ತೆ ಮಗನನ್ನ ನೆನೆಸ್ಕೊಂಡು ಮತ್ತೆ ಮೂರ್ಛಿತರಾಗಿ ಬಿಡ್ತಾರೆ. ಇದು ತುಂಬ ದುಃಖ. ಈಗ ರಾಜನಿಗೆ ಗೊತ್ತಾಯ್ತು ಶೋಕ ಅಂದ್ರೆ ಏನು ಅಂತ. ಪ್ರಿಯವಾದ ವಸ್ತು ದೊರಕಿದಾಗ ಸಂತೋಷ, ಅದನ್ನು ಕಳ್ಕೊಂಡಾಗ ದುಃಖ. ಹರ್ಷಶೋಕ ಈ ಮಗನ ಹೆಸರು. ಬಟ್ ಪೊಟೆನ್ಷಿಯಲಿ ಎವ್ರಿ ಐಟಮ್ ವಿಚ್ ಯು ಆರ್ ಅಟ್ಯಾಚ್ ಟು ಇಸ್ ಹರ್ಷಶೋಕ. ಯಾವ ವಸ್ತುವಿಗೆ ನಾವು ಅಟ್ಯಾಚ್ ಆಗಿದ್ದೀವಿ ಆ ವಸ್ತು ಹರ್ಷಶೋಕ. ಅದು ಸ್ವಲ್ಪ ಸಮಯ ಸುಖ ಕೊಡುತ್ತೆ, ಆಮೇಲೆ ದುಃಖ ಕೊಡುತ್ತೆ. ರೈಟ್? ಬಿಗಿನಿಂಗಲ್ಲಿ ಸುಖ, ನಂತರ ದುಃಖ ಕೊಡುತ್ತೆ. ಸಂಬಂಧಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು. ರೈಟ್? ಒಬ್ಬ ಹೊಸ ಮೊಬೈಲ್ ತೊಗೊಂಡಿದ್ದ, 60,000 ಕೊಟ್ಟು ಒಂದು ಆ್ಯಪಲ್ ಫೋನ್ ತೊಗೊಂಡ. ಆ್ಯಪಲ್ ಫೋನ್ ತೊಗೊಂಡು ಅದ್ರ ಜೊತೆ ತುಂಬ ಆಟ ಆಡ್ತಾ ಇದ್ದ, ವೆರಿ ಹ್ಯಾಪಿ, ಫೋಟೋ ತೊಗೊತಾ ಇದ್ದ, ಸೆಲ್ಫೀಸ್ ತೊಗೊತಾ ಇದ್ದ. ಬಟ್ ಒಮ್ಮೆ ಸೆಲ್ಫಿ ತೊಗೊತ ಅದು ಮೊಬೈಲ್ ಬಿದ್ದೋಯ್ತು. ಟಕ್, ಸ್ಕ್ರೀನ್ ಸ್ಕ್ರ್ಯಾಚ್ ಆಯಿತು. ಆ ಸ್ಕ್ರ್ಯಾಚ್ ನೋಡಿ ಅಯ್ಯೋ ಅವನ ಹೃದಯಕ್ಕೆ ಸ್ಕ್ರ್ಯಾಚ್ ಆದ, ಪೇನ್ಫುಲ್. ಯಾಕೆ? ಅದು ಆಸಕ್ತಿ ಇತ್ತಲ್ಲ. ಯಾವ ವಸ್ತು ಮೇಲೆ ಆಸಕ್ತಿ ಇದೆ ಅದೇ ವಸ್ತು ನಮಗೆ ನೋವು ಕೂಡ ಕೊಡುತ್ತೆ. ಅದನ್ನು ರಿಪೇರಿ ಮಾಡಿಸೋದಕ್ಕೆ ಅಂಗಡಿಗೆ ಹೋಗ್ತಾನೆ. ಸರ್ ರಿಪೇರಿ ಮಾಡಿ ಅಂತ ಕೇಳಿದಾಗ 15,000. 15,000 ಸ್ಕ್ರೀನ್ ತೆಗೆಯೋದಕ್ಕೆ, ಸ್ಕ್ರೀನ್ ರಿಪ್ಲೇಸ್ ಮಾಡೋದಕ್ಕೆ. ಹೌದು, ಇದು ಆ್ಯಪಲ್ ಫೋನ್, ಬ್ರ್ಯಾಂಡ್ ವ್ಯಾಲ್ಯೂ. ರೈಟ್? ಸೊ ಹಿ ಬಿಕಮ್ಸ್ ವೆರಿ ಮಚ್ ಪೇನ್. ಸಿಮಿಲರ್ಲಿ ಕಾರ್ ಆಲ್ಸೋ. ಹೊಸ ಕಾರ್ ತೊಗೊಂಡು ರೋಡಲ್ಲಿ ಹೋಗುವಾಗ ಇನ್ನೊಂದು ಕಾರ್ ಬಂದು ಸ್ಕ್ರ್ಯಾಚ್ ಮಾಡಿದರೆ ಸೋ ಪೇನ್ಫುಲ್. ರೈಟ್? ಒಬ್ಬ ಹೊಸ ಕಾರ್ ತೊಗೊಂಡು ಶಾಪಿಂಗಿಗೆ ಹೋಗ್ತಾನೆ. ಶಾಪಿಂಗ್ ಹೋದಾಗ ಅಲ್ಲಿ ಮಾಲ್ ಮುಂದೆ ಪಾರ್ಕಿಂಗ್ ಮಾಡಿದ್ದ. ಹೊಸ ಕಾರು, ಬ್ಲ್ಯಾಕ್ ಕಾರ್, ಹೊಸ ಕಾರು. ರೈಟ್? ಬ್ಲೂಯಿಶ್ ಬ್ಲ್ಯಾಕಿಶ್ ಕಲರ್, ನೈಸ್ ಕಲರ್, ಅಟ್ರಾಕ್ಟಿವ್. ಸೊ ಶಾಪಿಂಗ್ ಹೋಗಿ ಅವನು ವಾಪಸ್ ನೋಡ್ತಾನೆ, ಅಲ್ಲಿ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಜನ. ಒಂದು ಸಿಕ್ಸರ್ ಹೊಡಿತಾನೆ ಒಬ್ಬ ಬ್ಯಾಟ್ಸ್ಮನ್. ಬಾಲ್ ಬಂದು ವಿಂಡ್ಶೀಲ್ಡ್ಗೆ ಕ್ರ್ಯಾಕ್ ಮಾಡ್ತು. ನೋಡಿ ಓಡೋಡಿ ಬರ್ತಾನೆ, ಇವ್ ನನ್ನ ಕಾರು, ಹೊಸ ಕಾರು. ಹತ್ತಿರ ಬಂದು ನೋಡ್ತಾನೆ, ಮೇಲೆ ಕೆಳಗೆ ನೋಡ್ತಾನೆ, ನಂಬರ್ ಪ್ಲೇಟ್ ನೋಡ್ತಾನೆ. ನನ್ನ ಕಾರಲ್ಲ ಇದು. 2 ಕಾರ್ ಪಕ್ಕದಲ್ಲಿ ಅವನ ಕಾರ್ ಇತ್ತು. ಅವನು ಚೆನ್ನಾಗಿದೆ. He was happy that he bought a new car and he became morose. ದುಃಖ ಆಯಿತು ಯಾವಾಗ ನನ್ನ ಕಾರ್ಗೆ ಪೆಟ್ಟಾಯಿತು ಅಂತ ನೋಡಿ ಅವನಿಗೆ ದುಃಖ ಆಯಿತು. ಇದು ನನ್ನ ಕಾರ್ ಅಲ್ಲ ಅಂತ ಗೊತ್ತಾದಾಗ ಮತ್ತೆ ಸುಖ ಆಯಿತು. ಸೊ ಎವ್ರಿ ಐಟಮ್ ವಿಚ್ ಯು ಆರ್ ಅಟ್ಯಾಚ್ಡ್ ಟು ಕ್ಯಾನ್ ಗಿವ್ ಹ್ಯಾಪಿನೆಸ್, ಮಿಸರಿ, ಹ್ಯಾಪಿನೆಸ್, ಮಿಸರಿ. ದಿಸ್ ಹ್ಯಾಪನ್ಸ್. ಸೊ ಎವ್ರಿ ಆಬ್ಜೆಕ್ಟ್ ಇನ್ ದಿಸ್ ವರ್ಲ್ಡ್ ಇಸ್ ಹರ್ಷ ಶೋಕ. ಓಕೆ? ಸೊ ಇದು ನೆನ್ಪಿಟ್ಕೋಬೇಕು. ವಸ್ತು ಯಾವಾಗಲೂ ನಮಗೆ ಸುಖವನ್ನು ಕೊಡೋದಿಲ್ಲ, ಕೆಲವೊಮ್ಮೆ ದುಃಖವನ್ನು ಕೂಡ ಕೊಡುತ್ತೆ. ಓಕೆ?
ಸೊ ರಾಜ ಕೂಡ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ, ರೈಟ್. ಆ್ಯಂಡ್ ಹಿಸ್ ಹೇರ್ ವಾಸ್ ಸ್ಕ್ಯಾಟರ್ಡ್, ಸ್ಟಾರ್ಟ್ ಬೀಟಿಂಗ್ ಹಿಸ್ ಚೆಸ್ಟ್ ಆ್ಯಂಡ್ ಕ್ರೈಯಿಂಗ್, ಮಗ ಮಗ ಹೇಳಪ್ಪ, ಹೇಳು ಹೇಳು ಹೇಳು, ರೈಟ್. ನೀವು ನೋಡಿರ್ಬೋದು ಸನ್ನಿವೇಶಗಳನ್ನು, ಈ ರೀತಿ ಸನ್ನಿವೇಶಗಳನ್ನ, ರೈಟ್. ಮನೆಯಲ್ಲಿ ಯಾರಾದರೂ ಸತ್ತಾಗ ಎಷ್ಟು ದುಃಖ ಆಗುತ್ತೆ, ರೈಟ್. ದುಃಖ ಆಗುತ್ತೆ ಇಲ್ಲೋ? ಕೆಲವು ಅಳ್ತಾರೆ, ಕೆಲವರು ಮೂರ್ಛಿತರಾಗ್ತಾರೆ, ರೈಟ್. ಇಟ್ಸ್ ವೆರಿ ವೆರಿ ಪೇನ್ಫುಲ್ ಸಿಚುವೇಶನ್. ಚಿತ್ರಿಗೀತ ಮಹಾರಾಜ್ ಕೂಡ ಇದೇ ಸಿಚುವೇಶನ್ ಇದ್ದ. ಸೊ ನಿಮಗೆಲ್ಲ ಒಂದು ಪ್ರಶ್ನೆ ಈಗ, ಡಿಫಿಕಲ್ಟ್ ಕ್ವಶನ್, ಪ್ರಾಕ್ಟಿಕಲ್ ಕ್ವಶನ್ ಆಲ್ಸೋ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಆ್ಯಂಡ್ ಮೆನಿ ಪೀಪಲ್ ಕಾಂಟ್ ಹ್ಯಾಂಡಲ್ ದಿಸ್ ಸಿಚುವೇಶನ್. ಸ್ವಲ್ಪ ನೀವು ಯಾವುದೋ ಮತಲಬ್ ಯಾರೋ ಸತ್ತಿದ್ದಾರೆ, ಅವ್ರ ಮನೆಗೆ ನೀವು ಹೋಗಿದ್ದೀರಾ, ತುಂಬ ಜನ ಅಳ್ತಾ ಇದ್ದಾರೆ, ತುಂಬ ಜನ ಎಲ್ಲರೂ ಶೋಕದಲ್ಲಿದ್ದಾರೆ. ನೀವು ಆ ಸತ್ತವರ ರಿಲೇಟಿವ್ಸ್ ಜೊತೆ ಮಾತಾಡ್ತಾ ಇದ್ದೀರಾ, ಓಕೆ. ಅವರಿಗೆ ಸಾಂತ್ವನ ಕೊಡೋದಕ್ಕೆ ನೀವು ಏನು ಹೇಳ್ತೀರಾ? ಥಿಂಕ್, ವಾಟ್ ವಿಲ್ ಯು ಟೆಲ್? ಹಣೆ ಬರೋದಲ್ಲಿ ಇಷ್ಟ ಇತ್ತು. ವಿ ಶುಡ್ ಬಿ ಸೆನ್ಸಿಟಿವ್ ಆಲ್ಸೋ. ಹಣೆ ಬರೋದಲ್ಲಿ ಇಷ್ಟ ಇತ್ತು ಅಂದರೆ ನೀನು ಬರಬೇಡ, ಹೋಗು, ನೀನು ಯಾಕೆ ಬಂದೇನಂತ. ಎಸ್, ಆಯ್ತು. ಅವ್ನು ತುಂಬ ಒಳ್ಳೆ, ಫಸ್ಟ್ ಯು ಶುಡ್ ಟೆಲ್ ಸಮ್ ಗುಡ್ ವರ್ಡ್ಸ್ ಅಬೌಟ್ ಹಿಮ್. ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡಬೇಕು. ತುಂಬ ಚೆನ್ನಾಗಿದ್ರು, ತುಂಬ ಸೇವೆ ಮಾಡಿದ್ರು, ಒಂದು 10 ಜನರಿಗೆ ಹೆಲ್ಪ್ ಮಾಡಿದರು. ಅವರನ್ನು ಕಳ್ಕೊಂಡು ತುಂಬ ದುಃಖ ಆಗ್ತಾಯಿದೆ ನಮಗೆ. ಫಸ್ಟ್ ವಿ ಶುಡ್ ಬಿ ಎಂಪಥೆಟಿಕ್, ರೈಟ್. ಸ್ವಲ್ಪ ನಮ್ಮ ಮನಸ್ಸು ಕೂಡ ಕಲ್ಲಾಗಬಾರ್ದು, ರೈಟ್. ಆಯಿತು, ಸಾಯನು ಇದ್ದ ಸತ್ತೋದ, ಅಯ್ಯೋ, ಹಣೆ ಬರದಲ್ಲಿತ್ತು ಅಂದರೆ ಅಯ್ಯೋ ಇತ್ತು, ಬಟ್ ಅದು ಹೇಳೋ ಸಮಯ ಅಲ್ಲ ಅದು. ವಿ ಶುಡ್ ಬಿ ಸೆನ್ಸಿಟಿವ್. ಅವ್ರ ಬಗ್ಗೆ ಸ್ವಲ್ಪ ಒಳ್ಳೆ ಮಾತಾಡಬೇಕು, ರೈಟ್. ಶುಡ್ ಗ್ಲೋರಿಫೈ ಹಿಮ್. ದೆನ್ ಅವ್ರು ಕಳ್ಕೊಂಡು ತುಂಬ ದುಃಖ ಆಗ್ತಾ ಇದೆ, ರೈಟ್. ವಾಟ್ ಯು ಸೆಡ್? ಏನು ಹೇಳಿದೆ? ಸಮಾಧಾನ ಮಾಡಬೇಕು, ಕರೆಕ್ಟ್. ಬಟ್ ಸಮಾಧಾನ ಮಾಡ್ಕೊರಿ ಅಂತ ಹೇಳಿದರೆ ಸಮಾಧಾನ ಆಗೋದಿಲ್ಲ, ರೈಟ್. ಸೊ ಸ್ವಲ್ಪ ಅವರ ಮನಸ್ಸನ್ನು ತೆಗಿಬೇಕು, ಓಪನ್ ದರ್ ಹಾರ್ಟ್, ಸೊ ದಟ್ ದೇ ಕ್ಯಾನ್ ಲಿಸನ್ ಟು ದ ನಾಲೆಜ್. ಸೊ ಅವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ರೆ, ಸ್ವಲ್ಪ ಅವ್ರ ಪ್ರಶಂಸೆ ಮಾಡಿದರೆ ಸ್ವಲ್ಪ ಮನಸ್ಸು ಕರಗುತ್ತೆ, ದುಃಖವನ್ನು ಮರಿತಾರೆ. ನಂತರ ಏನು ಹೇಳ್ತಾರೆ? ಓಕೆ, any other answers? नहीं, मैं बोल रहा हूँ, आप क्या बोलेंगे? जो अगर कोई आदमी मर गया है, अगर आप वहाँ पे गए हैं, रिश्तेदार हैं सब लोग, आप उनको सांत्वना करने के लिए क्या बोलेंगे? है ना, ये तो प्रैक्टिकल है ना, हर दिन लोग मर रहे हैं. अहनि भूतानि गच्छन्ति, ओनली फैक्ट इज ट्रुथ, एज श्योर एज डेथ. मृत्यु खचिता. ओके, क्या कहेंगे? वेरी वेरी प्रैक्टिकल. यस, हाँ, ಹೌದಲ್ಲ, ವೆರಿ ಡಿಫಿಕಲ್ಟ್, ರೈಟ್. ಡಿಫಿಕಲ್ಟ್, ಪ್ರಾಕ್ಟಿಕಲ್, ರೈಟ್. ನಮ್ಮದು ಸಮಯ ಬರುತ್ತೆ, ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಪ್ರಾಕ್ಟಿಕಲ್ಸ್. ಓಕೆ, ನಮ್ಮ ಸರಿ ತುಂಬ ಚೆನ್ನಾಗಿದ್ರು. ಐ ಮಿಸ್ ಹಿಮ್. ಗಾಡ್ಸ್ ವಿಲ್. ಓಕೆ, ಬ್ರಿಂಗ್ ಗಾಡ್ ಇನ್ ಟು ಪಿಕ್ಚರ್. ಬ್ರಿಂಗ್ ಗಾಡ್. ದೇವರ ಇಚ್ಛೆ ಇತ್ತು, ಅವ್ರು ಹೋಗಿದ್ದಾರೆ, ಮುಂದೆ ಸುಖವಾಗಿರಲಿ ಅವರು. ಈಗಿಲ್ಲ, ಆದರೆ ಮುಂದೆ ಅವರು ಮತ್ತೆ ಹುಟ್ಟಿ ಬರ್ತಾರೆ, ಎಲ್ಲೇ ಇದ್ರೂ ಸುಖವಾಗಿರಲಿ ಅಂತ ನಾನು ಬಯಸ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಯಾ ಲಾಸ್ಟ್. ಸಿ, it's part of life. Death is part of life. We should know how to deal with it. Somebody was telling, yeah.
ಓಕೆ ಓಕೆ. ಆತ್ಮಜ್ಞಾನ ಇದ್ದಾಗ ದುಃಖ ಆಗೋದಿಲ್ಲ. ಯಾಕೆಂದರೆ ಶರೀರ ಹೇಗಿದ್ರು ಅದು ಶರೀರ ಒಂದು ಬಟ್ಟೆ ಇದ್ದಂಗೆ, ರೈಟ್? ಮಾರ್ನಿಂಗ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಯೂತ್ ಕ್ಲಾಸಲ್ಲಿ. ಶರೀರ ಒಂದು ಬಟ್ಟೆ ಇದ್ದಂಗೆ, ಬಟ್ಟೆ ಬಿಚ್ಚಿ ಇನ್ನೊಂದು ಹೊಸ ಬಟ್ಟೆ ಹಾಕೊಂಡ್ರೆ ದುಃಖ ಆಗುತ್ತಾ? ಹರಿದಿರೋ ಬಟ್ಟೆ ಇದೆ ಸಪೋಸ್, ಅದನ್ನು ಬಿಸಾಕಿ ಹೊಸ ಬಟ್ಟೆ ಹಾಕೊಂಡ್ರೆ ಸಂತೋಷ ಆಗುತ್ತೆ ತಾನೆ? ಅದೇ ರೀತಿ ದೇಹ ಕೂಡ ಹಳೇದಾದಾಗ, ವಯಸ್ಸಾದಾಗ, ಕೂದಲೆಲ್ಲ ಬಿಳಿ ಆಯಿತು, ಅಲ್ಲೆಲ್ಲ ಬಿದ್ದೋಯ್ತು, ಬೆನ್ನು ಬಗ್ಗಿ ಹೋಯಿತು, ಆಗ ದೇವ್ರು ಏನು ಮಾಡ್ತಾನೆ? ಹೊಸ, ಯಾಕಪ್ಪ ನೀನು ಕಷ್ಟಪಡ್ತಾ ಇದೆಯಾ, ಅಲ್ಲಿ ಗಿವ್ ನ್ಯೂ ಬಾಡಿ, ಇಲ್ಲಿಂದ ಎತ್ತಿ ಅಲ್ಲಿ ಇನ್ನೊಂದು ಬಾಡಿಲಿ ಹಾಕ್ತಾನೆ. ಸೊ ಅದು ಒಂದು ಟ್ರಾನ್ಸಿಷನ್, ದಟ್ಸ್ ಕಾಲ್ಡ್ ರೀಇನ್ಕಾರ್ನೇಷನ್, ಪುನರ್ಜನ್ಮ. ಪುನರ್ಜನ್ಮ ಹೋತಾ. ಇದನ್ನು ಹೇಳಬೇಕು ಜನರಿಗೆ. ಸೊ ನೀವು ಅವರನ್ನು ಇಲ್ಲಿ ಕಳ್ಕೊಂಡಿದ್ದೀರಾ, ಬಟ್ ಅವರು ಇನ್ನೊಂದು ರೂಪದಲ್ಲಿ ಬೇರೆ ಎಲ್ಲೋ ಇದ್ದಾರೆ, ಅವರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕಷ್ಟೇ, ರೈಟ್? ಇಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಹೇಳಿ ಪೂಜೆ ಮಾಡಿ ಶ್ರದ್ಧೆ ಕಾರ್ಯ ಮಾಡಿ ಅವರಿಗೆ ಆ ಪುಣ್ಯವನ್ನು ತಲುಪಿಸಬೇಕು. ಅದು ನಮ್ಮ ಕರ್ತವ್ಯ. ಜೀವಂತವಾಗಿರೋರ ಕರ್ತವ್ಯ ಏನು? ಅವರಿಗೆ ಪುಣ್ಯವನ್ನು ತಲುಪಿಸೋದು, ಅವ್ರ ಮುಂದಿನ ಪ್ರಯಾಣ ಸುಗಮವಾಗಿರಲಿ ಅಂತ ಹೇಳೋದು, ರೈಟ್? ಸೊ ಆತ್ಮಜ್ಞಾನ ಇದ್ದವರು ಡಿಸ್ಟರ್ಬ್ ಆಗೋದಿಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯುಂ ಧ್ರುವಂ ಜನ್ಮ ಅಮೃತಸ್ಯ ಜ, ರೈಟ್? ಯಾರು ಹುಟ್ಟಿದ್ದಾರೆ ಅವರು ಸಾಯ್ತಾರೆ, ಸತ್ತವರು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ತಸ್ಮಾದ್ ಅಪರಿಹಾರ್ಯಾರ್ಥಿ ನತ್ವಂ ಶೋಚಿತ ಮಹರ್ಷಿ, ಶೋಕ ಪಡಬೇಡ ಅಂತಾರೆ, ರೈಟ್? ಹಿ ವಿಲ್ ಬಿ ದೇರ್ ಇನ್ ಸಮ್ ಅದರ್ ಫಾರ್ಮ್ ಸಮ್ವೇರ್, ಪ್ರೇ ಫಾರ್ ಹಿಮ್. ಬಟ್ ಕಣ್ಣಲ್ಲಿ ನೀರು ಬಂದರೂ ಓಕೆ, ಇಟ್ಸ್ ಇಸ್ ನಾಟ್ ದಟ್ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರಬಾರ್ದು ಅಂತಲ್ಲ, ಬರುತ್ತೆ. ಯಾಕೆ? ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ಅವ್ರ ಜೊತೆ ಕೂತ್ಕೊಂಡು ಆಟ ಆಡೋಕ್ಕಾಗಲ್ಲ, ಅವ್ರ ಜೊತೆ ಹಲವಾರು ಕಾರ್ಯಗಳು ಮಾಡ್ತೇವೆ, ಅದ್ರ ಜೊತೆ ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ ದುಃಖ ಆಗುತ್ತೆ, ದಟ್ಸ್ ಓಕೆ. ಜ್ಞಾನ ಇದ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ, ದಟ್ಸ್ ಓಕೆ, ರೈಟ್? ಅರ್ಜುನ ಅಭಿಮನ್ಯುನ ಕಳ್ಕೊಂಡು, ಗೀತೆ ಕೇಳಿದ ಮೇಲೆ ಅಭಿಮನ್ಯು ಸತ್ತ ಮೇಲೆ ಕಣ್ಣೀರು ಹಾಕ್ದ, ಯಾಕೆಂದ್ರೆ ವಿರಹ ಭಾವನೆ, ರೈಟ್? ಸೊ ದಟ್ ವಿರಹ ಈಸ್ ಆಲ್ಸೋ ಸ್ಪಿರಿಚುವಲ್, ಅದು ಕೂಡ ಆಧ್ಯಾತ್ಮಿಕವಾದೊಂದು ವಿರಹ, ಕಣ್ಣೀರು. ಬಿಕಾಸ್ ಹಿ ನೋಸ್ ನಾಲೆಜ್ ಬಟ್ ಸ್ಟಿಲ್ ಈಸ್ ಕ್ರೈಮ್ ಬಿಕಾಸ್ ಐ ಕ್ಯಾನಾಟ್ ಟಾಕ್ ಟು ಹಿಮ್ ನೌ. ಆ ಒಂದು ಸಂಬಂಧ ಏನಿದೆ ಅದು ಕಟ್ಟಾಗಿಬಿಟ್ಟಿದೆ. ಪ್ರಾರ್ಥನೆ ಮೂಲಕ ಆ ಸಂಬಂಧ ಇನ್ನೂ ಬೆಳೆಸ್ಕೋಬೋದು, ಬಟ್ ಅದು ವೈಯಕ್ತಿಕವಾಗಿ ಫಿಸಿಕಲ್ ಆಗಿ ಸಂಬಂಧ ಇರೋದಿಲ್ಲ, ಅದಕ್ಕೆ ದುಃಖ ಆಗುತ್ತೆ. ಸೊ ರಾಜ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ರಾಣಿ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಗು ಹೇಳಪ್ಪ ಹೇಳು ಹೇಳು ಅಂತ. ಮತ್ತು ರಾಣಿ ವಿಧಿಯನ್ನು ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಥ ವಿಧಿ ನೀನು, ನನ್ನನ್ನು ತಗೋಬೇಕಿತ್ತು ಫಸ್ಟ್, ಯಾಕೆ ಮಗುವನ್ನು ತಗೊಂಡೆ ನೀನು? ಹೇಳ್ತಾರಲ್ಲ ಎಮೋಷ್ನಲ್ ಇದೆ ಪೀಪಲ್ಸೇ, ಐ ಆಮ್ ಎಲ್ಡರ್, ಅವನ ಜೀವನ ಇನ್ನೂ ಪ್ರಾರಂಭನೇ ಮಾಡಿಲ್ಲ, ಯಾಕೆ ಚಿಕ್ಕ ಮಗುವನ್ನು ತಗೊಂಡ್ಬಿಟ್ಟೆ ನೀನು ಅಂತ, ರೈಟ್? ಓ ಪ್ರಾವಿಡೆನ್ಸ್, ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಫಾದರ್ ಯು ಹ್ಯಾವ್ ಕಾಸ್ ದ ಡೆತ್ ಆಫ್ ದ ಸನ್, ರೈಟ್? ತಂದೆ ಜೀವಂತವಾಗಿರುವಾಗಲೇ ಮಗುವನ್ನು ತಗೊಂಡ್ಬಿಟ್ಟಿದೆಯಾ? ಯು ಆರ್ ಸರ್ಟನ್ಲಿ ಅನ್ ಎನಿಮಿ ಆಫ್ ದ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ಆರ್ ನಾಟ್ ಎಟ್ ಆಲ್ ಮರ್ಸಿಫುಲ್. ನೀನು ತುಂಬ ಕ್ರೂರಿ ವಿಧಿ, ನೀನು ತುಂಬ ಕ್ರೂರಿ ಅಂತ ದೇವರಿಗೆ ಆಪಾದನೆ ಹೊರಿಸ್ತಾ ಇದ್ದಾರೆ ಇಲ್ಲಿ. ಟರ್ನಿಂಗ್ ಟು ಹರ್ ಬಿಲೋಡ್ ಚೈಲ್ಡ್ ಶಿ ಸೆಡ್, ಮೈ ಡಿಯರ್ ಸನ್, ಐ ಆಮ್ ಹೆಲ್ಪ್ಲೆಸ್ ಆ್ಯಂಡ್ ಅಗ್ರೀಡ್, ಯು ಶುಡ್ ನಾಟ್ ಗಿವ್ ಅಪ್ ಮೈ ಕಂಪನಿ, ಹೌ ಕ್ಯಾನ್ ಯು ಲೀವ್ ಮೀ, ಜಸ್ಟ್ ಲುಕ್ ಎಟ್ ಯುವರ್ ಫಾದರ್. ಮಗು ನೋಡಪ್ಪ, ತಂದೆ ಹತ್ರ ನೋಡು, ಹೇಳು ಹೇಳು ಅಂತ ಹೇಳ್ತಾಳೆ. ಆಯಿತು, ತುಂಬ ಹೊತ್ತಾಯ್ತು ಮಲ್ಕೊಂಡು, ಹೇಳು ಈಗ, ಫಾರ್ ಎ ಲಾಂಗ್ ಟೈಮ್, ನಾವು ಗೆಟ್ ಅಪ್, ನಿನ್ನ ಸ್ನೇಹಿತರು ಕರೀತಾ ಇದ್ದಾರೆ, ಆಟ ಆಡೋಕೆ ಹೋಗು, ಆ್ಯಂಡ್ ಇಟ್ಸ್ ಲಂಚ್ ಟೈಮ್, ಟೇಕ್ ಲಂಚ್ ನೌ. ಮೈ ಡಿಯರ್ ಸನ್, ಐ ಆಮ್ ಸೋ ಅನ್ಫಾರ್ಚುನೇಟ್, ಮೋಸ್ಟ್ ಅನ್ಫಾರ್ಚುನೇಟ್, ಫಾರ್ ಐ ಕ್ಯಾನ್ ನೋ ಲಾಂಗರ್ ಸಿ ಯುವರ್ ಸ್ವೀಟ್ ಸ್ಮೈಲಿಂಗ್. ಯು ಹ್ಯಾವ್ ಕ್ಲೋಸ್ ಯುವರ್ ಐಸ್ ಫಾರ್ ಎವರ್, ಕಣ್ಣು ಮುಚ್ಚಿಬಿಟ್ಟಿದೆ ನೀನು ಶಾಶ್ವತವಾಗಿ. ಆ್ಯಂಡ್ ಯು ಹ್ಯಾವ್ ಬಿನ್ ಟೇಕನ್ ಫ್ರಮ್ ದಿಸ್ ಪ್ಲಾನೆಟ್ ಟು ಅನದರ್ ಪ್ಲೇಸ್, ಬೇರೆ ಲೋಕಕ್ಕೆ ತಗೊಂಡೋಗಿದ್ದಾರೆ, ವಾಪಸ್ ಬರೋದಿಲ್ಲ ನೀನು. ಮೈ ಡಿಯರ್ ಸನ್, ಅನ್ಏಬಲ್ ಟು ಹಿಯರ್ ಯುವರ್ ಪ್ಲೀಸಿಂಗ್ ವಾಯ್ಸ್, ನಾನು ಜೀವಂತವಾಗಿರೋಕ್ಕಾಗಲ್ಲ, ನಾನು ಕೂಡ ಸತ್ತು ಬಿಡ್ತೀನಿ. ಶಿ ಈಸ್ ಟೆಲಿಂಗ್. ಕಿಂಗ್ ಆಲ್ಸೋ ಬಿಗ್ಯಾನ್ ಟು ಕ್ರೈ ಲೌಡ್ಲಿ, ಲ್ಯಾಮೆಂಟಿಂಗ್. Because of the sudden demise of the prince, all the citizens of the kingdom were stuck with grief. ರಾಜ ರಾಣಿ ಅಷ್ಟೇ ಅಲ್ಲ, ಎಲ್ಲರೂ ಅಳ್ತಾ ಇದ್ರು, ಇಡೀ ಪ್ರಜೆಗಳೆಲ್ಲ ಅಳ್ತಾ ಇದ್ರು. ಯಾಕೆಂದರೆ ಮುಂದಿನ ರಾಜ ಇವನು, ಯುವರಾಜ ಸತ್ತೋಗ್ಬಿಟ್ಟ, ರೈಟ್? ಈಗ ಇನ್ನೊಂದು ಪ್ರಶ್ನೆ, ಇದನ್ನು ಪ್ರಶ್ನೆ ರಿವರ್ಸ್ ಮಾಡಿ ಕೇಳ್ತೀನಿ ಈಗ. ಓಕೆ, ಆರ್ ಯು ರೆಡಿ? ಓಕೆ ಓಕೆ, ನಿಮ್ಮ ಮೃತ್ಯು ಆಗಿಬಿಟ್ಟಿದೆ ಈಗ. ಓಕೆ, ಸೊ ನಿಮ್ಮನ್ನು ಬಿಳಿ ಬಟ್ಟೆ ಹಾಸಿ ಮಲಗಿಸ್ಬಿಟ್ಟಿದ್ದಾರೆ, ಬಟ್ ಯು ಆರ್ ಏಬಲ್ ಟು ಹಿಯರ್, ನೀವು ಕೇಳಿಸ್ಕೊತಾ ಇದ್ದೀರಾ,
ಜನ ಏನೇನು ಮಾತಾಡ್ತಾರೆ ನೀವು ಕೇಳಿಸ್. ಓಕೆ, ಇದು ಕಂಡೀಷನ್. ಓಕೆ, ಕಂಡೀಷನ್ಸ್ ಅಪ್ಲೈ. ವಾಟ್ ಯು ವಾಂಟ್ ಅದರ್ಸ್ ಟು ಸ್ಪೀಕ್ ಅಬೌಟ್ ಯು. ಜನರು ನಿಮ್ಮ ಬಗ್ಗೆ ಏನು ಮಾತಾಡಬೇಕು, ಏನು ಕೇಳಲು ಬಯಸ್ತೀರಾ ನೀವು? ಜನರಿಂದ ಏನು ಕೇಳಲು ಬಯಸ್ತೀರಾ? ಎಸ್, ನಿಮ್ಮ ಲಾಸ್ಟ್ ಟೈಮಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ, ಸತ್ತ ಮೇಲೆ ಜನರು ನಿಮ್ಮ ಬಗ್ಗೆ ಏನು ಮಾತಾಡಬೇಕು ಅಂತ ನೀವು ಬಯಸ್ತೀರಾ? ಓಕೆ, ತುಂಬ ಒಳ್ಳೆಯವರಿದ್ದರು. ಓಕೆ, ನೆಕ್ಸ್ಟ್. ಡಿಫಿಕಲ್ಟ್ ಕ್ವಶನ್. ವಾಟ್ ಡು ಡಿವೋಟೀಸ್ want what others to speak? Yes, ಇದ್ರೆ ಈ ಥರ ಇರಬೇಕು. ಓಕೆ, ಈ ಶುಡ್ ಬಿ ಲೈಕ್ ದಟ್. ಓಕೆ, ಇವ್ರ ಥರ ಜೀವನ ಮಾಡಬೇಕು. ಎಸ್, ಏನು ಬರ್ತಾ ಇಲ್ಲ ತಲೆ. ನೀನಿದೆಯಾ? ಜನರು ನಿನ್ನ ಬಗ್ಗೆ ಏನು ಮಾತಾಡಬೇಕು? ಎಸ್, करण ब्रो, लोग क्या सोचना चाहिए आपके बारे में, क्या बोलना चाहिए आपके बारे में? आप सुन रहे हैं, कान खुला है, लोग सोच रहे कि आप मर गए हैं, मगर आपको सुना ही दे रहा है सब कुछ. Yeah, people will speak negative, but you want them to speak negative about you? Positive, right? And when they will speak positive, when we have led life like that. ಇವನು ತುಂಬ ಪಾಪಿ ಆಗಿದ್ದ, ಎಷ್ಟು ಪಾಪ ಮಾಡ್ತಾ ಇದ್ದ ನೋಡು. ವಿ ಡೋಂಟ್ ನಾಟ್ ಹಿಯರ್ ಲೈಕ್ ದಟ್, ರೈಟ್? ಯು ವಾಂಟ್ ಹಿಯರ್, ಓಕೆ, ಇವನು ಒಳ್ಳೆ ಜಪ ಮಾಡ್ತಾ ಇದ್ದ, ಪ್ರತಿದಿನ ಸೇವೆ ಮಾಡ್ತಾ ಇದ್ದ, ರೈಟ್? ಭಗವದ್ಗೀತೆ ಓದ್ತಾ ಇದ್ರು ಇವರು. ಶಿವಲಿ ಕೃಷ್ಣ ಅವರನ್ನು ತೊಗೊಂಡಿರಬೇಕು, ತನ್ನ ಹತ್ರ ಕರ್ಕೊಂಡು ಹೋಗಿರಬೇಕು, ರೈಟ್? ಸೊ ವಿ ಶುಡ್ ಕೌಂಟ್, ಸೊ ಜನರು ಈ ರೀತಿ ನಮ್ಮ ಬಗ್ಗೆ ಮಾತಾಡಬೇಕಂದ್ರೆ ಆ ರೀತಿ ಜೀವನ ನಾವು ಈಗ ನಡೆಸಬೇಕು. ಅದಕ್ಕೆ ಕ್ವಶನ್ ಕೇಳಿದ್ದು, ಯಾವ ರೀತಿ ಜೀವನ ನಡೆಸ್ತೇವೆ. ಸಮ್ಟೈಮ್ಸ್ ವಿ ಆರ್ ನಾಟ್ ಕಾನ್ಷಿಯಸ್, ವಿ ವೇಸ್ಟ್ ಲಾಟ್ ಆಫ್ ಟೈಮ್, ಆ್ಯಂಡ್ ವಿ ಡೋಂಟ್ ಪ್ರಯಾರಿಟೈಸ್ ಸ್ಪಿರಿಚುವಲ್ ಲೈಫ್, ಆ್ಯಂಡ್ ಆಧ್ಯಾತ್ಮಿಕ ಜೀವನಕ್ಕೆ ಪ್ರಯಾರಿಟಿ ಕೊಡೋದಿಲ್ಲ, ರೈಟ್? ರೆಗ್ಯುಲರ್ ಸತ್ಸಂಗ ಮಾಡೋದಿಲ್ಲ, ರೈಟ್? ಸೇವೆ ತಗೊಳ್ಳೋದಿಲ್ಲ. ಇರ್ರೆಸ್ಪಾನ್ಸಿಬಲ್ ಲೈಫ್, ಮನಸ್ಸಿಗೆ ಬಂದಂಗೆ ಜೀವನ ಮಾಡೋದು, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಬಟ್ ಇಫ್ ಯು ಆರ್ ಕಾನ್ಷಿಯಸ್ ಆಫ್ ಡೆತ್, ದೆನ್ ವಿಲ್ ಬಿ ರೆಸ್ಪಾನ್ಸಿಬಲ್ ನಾವು, ರೈಟ್? ಮೃತ್ಯು ಬಗ್ಗೆ ಸ್ವಲ್ಪ ಅರಿವಿದ್ರೆ ನಾವು ಈಗ ತುಂಬ ಕಾನ್ಷಿಯಸ್ ಆಗಿ ಜೀವನ ನಡೆಸ್ತೀವಿ, ಕರೆಕ್ಟ್? ಸೊ ಚಿತ್ರಕೇತು ಮಹಾರಾಜರು ತುಂಬ ಶೋಕ ಮಾಡ್ತಾ ಇದ್ರು. ಆಗ ಅಂಗೀರ ಮುನಿಗಳು ಬರ್ತಾರೆ. ಯಾರ ಜೊತೆ ಬರ್ತಾರೆ? ನಾರದ ಮುನಿಗಳ ಜೊತೆ ಬರ್ತಾರೆ. ನಾರದ ಮುನಿಗಳು ಮಹಾಭಕ್ತರು, ಮಹಾಪ್ರಚಾರಕರು, ಎಕ್ಸ್ಪರ್ಟ್ ಪ್ರೀಚರ್. ಅವರಂಥ ಪ್ರಚಾರಕರು ಜಗತ್ತು ಇನ್ನೂ ನೋಡಿಲ್ಲ. ಅವರ ಶಿಷ್ಯರನ್ನು ನೋಡಿದರೆ ಪ್ರಹ್ಲಾದ್ ಮಹಾರಾಜರು, ಧ್ರುವ ಮಹಾರಾಜರು, ರೈಟ್? ಚಿತ್ರಕೇತು ಮಹಾರಾಜರು ಅವರ ಶಿಷ್ಯರಾಗ್ತಾರೆ. ಓಕೆ, ಸೊ ಎಷ್ಟೊಂದು ಮಹಾ ಭಕ್ತರು ಅವರ ಶಿಷ್ಯರಾಗಿದ್ದಾರೆ. ಆಗ ನಾರದ ಮುನಿಗಳು ಬಂದ ತಕ್ಷಣ ಚಿತ್ರಕೇತು ಮಹಾರಾಜ ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸಿ, ಗುರುಗಳೇ, ನನ್ನ ಮಗ ಸತ್ತೋಗಿದ್ದಾನೆ, ಏನು ಬೇಕು? ನಿಮ್ಮ ಮಗು ಬೇಕಾ? ನಾನು ಜೀವಂತಗೊಳಿಸಲಾ? ಹೋ ಎಸ್ ಎಸ್ ಎಸ್, ದೇ ವುಡ್ ಬ್ರಿಂಗ್ ಹಿಮ್ ಬ್ಯಾಕ್ ಟು ಲೈಫ್. ಜೀವಂತಗೊಳಿಸಿ. ಜೀವಂತಗೊಳಿಸಿ ಅಂತ ಹೇಳಿದ್ಮೇಲೆ ನಾರದ ಮುನಿಗಳು ಹೇಳ್ತಾರೆ, ಮಗು ಗೆಟ್ ಅಪ್, ಎದ್ದೇಳು. ತಕ್ಷಣ ಮಗು ಕಣ್ಣು ತೆಗುತ್ತೆ, ಎದ್ದು ಕೂತ್ಕೊಳ್ಳುತ್ತೆ. ಅಮೇಜಿಂಗ್. ನಾರದ ಮುನಿಗಳ ಪವಾಡ. ಈ ಸಿಟ್ಸ್ ಅಪ್, ರೈಟ್? See this photo? Child got up. ಅಂಗೇರ ಮುನಿಗಳಿದ್ದಾರೆ, ನಾರದ ಮುನಿಗಳಿದ್ದಾರೆ. ಮಗು ಎದ್ದು ಬಿಡುತ್ತೆ. ಮಗು ಎದ್ದು ಕೂತ್ಕೊಂಡ ತಕ್ಷಣ ಮಗನೇ ಮಗನೇ, ತಂದೆ ತಾಯಿ ಇಬ್ರು ದೇ ವೆಂಟ್ ಟು ಎಂಬ್ರೇಸ್ ಹಿಮ್. ಮಗು ಹೇಳುತ್ತೆ, ಯಾರ ಮಗ? ನಾನು ಯಾರ ಮಗ? ನೀವು ನಮ್ಮ ತಂದೆ ತಾಯಿನ? ನನಗೆ ಹಲವಾರು ತಂದೆ ತಾಯಿಗಳಿದ್ದರು. ಕೆಲವೊಮ್ಮೆ ಮೀನಿನ ಜನ್ಮದಲ್ಲಿದ್ದಾಗ ಮೀನು ತಂದೆ ತಾಯಿಗಳಿದ್ರು, ನಾಯಿ ಜನ್ಮದಲ್ಲಿ ಹುಟ್ಟಿದಾಗ ನಾಯಿ ತಂದೆ ತಾಯಿಗಳಿದ್ರು, ದೇವತೆಗಳಲ್ಲಿ ಹುಟ್ಟಿದಾಗ ದೇವತೆ ತಂದೆ ತಾಯಿಗಳಾಗಿದ್ರು. ನೀವು ಯಾವ ಜನ್ಮದ ತಂದೆ ತಾಯಿ ಅಂತ ಕೇಳ್ತಾರೆ ಆ ಮಗು. ಯಾಕಂದರೆ ಮಗು ಗುರುಗಳ ಅನುಗ್ರಹದಿಂದ ಹಿ ವಾಸ್ ಸೆಲ್ಫ್ ರಿಯಲೈಸ್ಡ್.
ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ದ. ತತ್ವಜ್ಞಾನವನ್ನು ಹೇಳಲು ಪ್ರಾರಂಭಿಸ್ತಾನೆ. ಸೊ ನಾರದ ಹ್ಯಾಡ್ ಟೋಲ್ಡ್, ಓ ಲಿವಿಂಗ್ ರೆಡಿ, ಆಲ್ ಗುಡ್ ಫಾರ್ಚೂನ್ ಅಂಡ್ ಯು, ಜಸ್ಟ್ ಸಿ ಯುವರ್ ಫಾದರ್ ಆ್ಯಂಡ್ ಮದರ್. ನಿನ್ನ ತಂದೆ ತಾಯಿಯನ್ನು ನೋಡು. ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಆರ್ ಓಲ್ಡ್ ವಿತ್ ಗ್ರೀಫ್ ಬಿಕಾಸ್ ಆಫ್ ಯುವರ್ ಡೆತ್. ನಿಮ್ಮ ಬಂಧುಗಳೆಲ್ಲ ಶೋಕಗ್ರಸ್ತರಾಗಿದ್ದಾರೆ. ಬಿಕಾಸ್ ಯು ಡ್ಯಾಡ್ ಅನ್ಟೈಮ್ಲಿ, ದ ಬ್ಯಾಲೆನ್ಸ್ ಆಫ್ ಯುವರ್ ಲೈಫ್ ಸ್ಟಿಲ್ ರಿಮೇನ್ಸ್. ಸೊ ನೀನು ಎದ್ದು ಈಗ ಉಳಿದ ಜೀವನವನ್ನು ನಡೆಸು ಅಂತ ಹೇಳ್ತಾರೆ. ದೇರ್ಫೋರ್ ಯು ಮೇ ಎಂಜಾಯ್ ದ ರಿಮೈಂಡರ್ ಆಫ್ ಯುವರ್ ಇಯರ್ಸ್ allotted to you in this body with your friends and relatives, and later you may accept royal throne and all the opulences given by Father. ಮುಂದೆ ರಾಜನಾಗಿ ನೀನು ಒಳ್ಳೆ ಜೀವನವನ್ನು ನಡೆಸುವಂತ ನಾರದರು ಹೇಳ್ತಾರೆ. ಆಗ ಮಗು ಎದ್ದು ಕೂತ್ಕೊಂಡು 5 ವರ್ಷದ ಮಗು ಸದುಪದೇಶನ ಕೊಟ್ಟು ದಿವ್ಯ ಜ್ಞಾನವನ್ನು ಹೇಳ್ತಾ ಇದೆ ನೋಡಿ. ಮಕ್ಕಳ ಬಾಯಿಯಿಂದ ಗೀತಾ ತತ್ವವನ್ನು ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ದೊಡ್ಡವ್ರು ಹೇಳಿದಾಗ ಹೇಳ್ತಾ ಇರ್ತಾರೆ, ಬಡ ಮಾಡ್ತಾ ಇರ್ತಾರೆ, ಏನಾದ್ರು ಹೇಳ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಹೇಳಿದಾರೆ, ಎಲ್ಲರೂ ಕೇಳ್ತಾರೆ, ರೈಟ್? ಆ ಮಗು ಹೇಳುತ್ತೆ, ನನ್ನ ಕರ್ಮದ ಅನುಸಾರ ನಾನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡ್ತಾ ಇರ್ತೀನಿ. ಐ ಕೀಪ್ ಟ್ರಾನ್ಸ್ಮೈಗ್ರೇಟಿಂಗ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಆ್ಯಂಡ್ ಹ್ಯಾವ್ ಗಾಟ್ ಮೆನಿ ಬಾಡೀಸ್, ಮೆನಿ ಸ್ಪೀಶೀಸ್. ಸಮಟೈಮ್ಸ್ ಇನ್ ಅನಿಮಲ್ಸ್, ಸಮಟೈಮ್ಸ್ ಇನ್ ವೆಜಿಟೇಬಲ್ಸ್. ಆದರೆ ಗಿಡವಾಗಿ ನಾನು ಹುಟ್ಟಿರ್ತೀನಿ, ಕೆಲವೊಮ್ಮೆ ಮನುಷ್ಯರಾಗಿ. ರೈಟ್? 84 ಲಕ್ಷ ಯೋನಿಗಳಿದ್ದಾವೆ ತಾನೆ. ಸೋ ಮೆನಿ ಸ್ಪೀಶೀಸ್ ಆರ್ ದೇರ್. ಜಲಚರರು, ಪ್ರಾಣಿಗಳು, ಮನುಷ್ಯರು, ಪಕ್ಷಿಗಳು. ರೈಟ್? ವಿ ಕೀಪ್ ಚೇಂಜಿಂಗ್ ಅವರ್ ಬಾಡಿ. ಮೀನ್ಸ್ ಸ್ಪೀಶೀಸ್, ಯೋನಿಗಳು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಮಾನವ ದೇಹ. ಅದಕ್ಕೆ ಇದನ್ನು ವ್ಯರ್ಥ ಮಾಡಬಾರ್ದು. ಸೊ ಇದೆಲ್ಲ ದಾಟಿಕೊಂಡು ನಾನು ಬಂದಿದ್ದೇನೆ ಅಂತ ಮಗು ಹೇಳುತ್ತೆ. ಮಗುವಿನ ಬಾಯಿಯಿಂದ ಚಿತ್ರಗುಪ್ತ ಮಹಾರಾಜರು ಇದು ಕೇಳಿದ ಮೇಲೆ ಆಶ್ಚರ್ಯ ಆಯಿತು. ರೈಟ್? ದ ವೇದಾಸ್ ಟೀಚ್ ದಟ್ ದ ಎಟರ್ನಲ್ ಲಿವಿಂಗ್ ಬೀಯಿಂಗ್ ಎಂಟರ್ಸ್ ಎ ಬಾಡಿ ಮೇಡ್ ಆಫ್ ಮಟೀರಿಯಲ್ ಎಲಿಮೆಂಟ್ಸ್. ಜೀವಾತ್ಮ ಈ ದೇಹದ ಒಳಗಡೆ ಹುಟ್ಟಿ ಬರುತ್ತೆ. Okay. Here we find that such a living being entered into the body produced by King Chitraketu and his wife. Right? ಯಾವಾಗ ಗಂಡು ಹೆಣ್ಣು ಒಟ್ಟಿಗೆ ಬರ್ತಾರೆ ಆಗ ಒಂದು ಮಗು ಹುಟ್ಟುತ್ತೆ. ರೈಟ್? ಆ ಭ್ರೂಣದಲ್ಲಿ ಆತ್ಮ ಭಗವಂತನೇ ಕೊಡ್ತಾನೆ. ರೈಟ್? ಇನ್ ದ ಎಂಬ್ರಿಯೋ ಲಾರ್ಡ್ ಗಿವ್ಸ್ ದ ಆತ್ಮ ಟು ಗ್ರೋ. ರೈಟ್? ಸೊ ನಿಮ್ಮ ಕರ್ಮದ ಅನುಸಾರ ಮಗು ಹರ್ಷ ಶೋಕ ಹುಟ್ಟಿ ಬಂದ. The living entity is the eternal son of the Supreme Lord. ಆತ್ಮ ಶಾಶ್ವತವಾಗಿ ಭಗವಂತನ ಅಂಶ, ಭಗವಂತನ ದಾಸ. ಆದರೆ ಭಗವಂತನನ್ನು ಮರೆತು ಈ ಭೌತಿಕ ಜಗತ್ತಿಗೆ ಬಂದು, ರೈಟ್? ಭಗವಂತನನ್ನು ಮರೆತು ಈ ಭೌತಿಕ ಜಗತ್ತು ಬಂದು ಇಲ್ಲಿ ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಭೋಗಿಸುತ್ತಾ ಇನ್ನೂ ಇನ್ನಿಷ್ಟು ಕರ್ಮಬಂಧನಕ್ಕೆ ಸಿಲುಕಿಕೊಂಡು ಈ ಕೀಪ್ಸ್ ಗೋಯಿಂಗ್ ರೌಂಡ್ ಆ್ಯಂಡ್ ರೌಂಡ್. ಜನ್ಮ ಮೃತ್ಯು ಚಕ್ರದಲ್ಲಿ ಸಿಕ್ಕಿಬಿಡ್ತಾನೆ. ರೈಟ್? ಸೊ ಈ ರೀತಿ ಚಿತ್ರಕೇತು ಮಹಾರಾಜರಿಗೆ ತುಂಬ ಆಶ್ಚರ್ಯವಾಯಿತು. ಇನ್ ದ ಮಟೀರಿಯಲ್ ವರ್ಲ್ಡ್ ವಿ ಕಮ್ ಟುಗೆದರ್ ಆಸ್ ಎ ಫ್ಯಾಮಿಲಿ. ರೈಟ್? ಸೊ ಒಂದು ಪರಿವಾರ ಒಟ್ಟಿಗೆ ಸೇರ್ತಾರೆ. ತಂದೆ ತಾಯಿ ಮಕ್ಕಳು ಬಂಧುಗಳು ಎಲ್ಲ ಒಟ್ಟಿಗೆ ಸೇರ್ತಾರೆ. ಮತ್ತು ಮುಂದಿನ ಜನ್ಮದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ಬಾಲುಕಃ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಂ. ಮಗು ಶ್ಲೋಕ ಹೇಳ್ತಾ ಇದೆ. ಏನಂತೆ? ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ಬಾಲುಕಃ. ನದಿ ತಟದಲ್ಲಿ ಬಾಲುಕ ಅಂದರೆ ಮರಳು. ನದಿಯ ವೇಗದಿಂದ ಕೆಲವು ಮರಳುಗಳು ಒಟ್ಟಿಗೆ ಬರ್ತವೆ, ಮತ್ತು ಇನ್ನೊಂದು ಅಲೆ ಬಂದಾಗ ಬೇರೆ ಆಗ್ತವೆ, ಮತ್ತು ಇನ್ನೂ ಕೆಲವೊಂದು ಮರಳುಗಳು ಒಟ್ಟಿಗೆ ಬರ್ತವೆ. ಆಲ್ವೇಸ್ ಚೇಂಜಿಂಗ್. ಸಿಮಿಲರ್ಲಿ ಜೀವರಾಶಿಗಳು 50 ವರ್ಷ 100 ವರ್ಷ ಒಟ್ಟಿಗೆ ಬರ್ತಾರೆ, ಒಂದೊಂದು ಕುಟುಂಬ ಆಯಿತು. ಮತ್ತು ಮುಂದಿನ ಜನ್ಮದಲ್ಲಿ ಬೇರೆ ಆಗ್ತದೆ. ದೇ ಗೋ ಟು ಅನದರ್ ಪ್ಲೇಸ್ ಲೈಕ್ ದಿಸ್. ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಎಷ್ಟು ಜನ್ಮಗಳು ತಗೊಂಡಿದ್ದೀವಿ ನಾವು, ಎಷ್ಟು ಸಂಬಂಧಗಳು ಬೆಳೆಸ್ಕೊಂಡಿದ್ದೀವಿ ನಾವು, ಇಸ್ಂಟ್ ಇಟ್? ಆದರೆ ನಮಗೆ ನೆನಪಿಲ್ಲ ಅಷ್ಟೇ. ಯು ಹ್ಯಾವ್ ಫಾರ್ಗೊಟನ್ ಆಲ್ ದಟ್ ಆ್ಯಂಡ್ ಯು ಹ್ಯಾವ್ ಮೇಡ್ ಎ ನ್ಯೂ ಫ್ಯಾಮಿಲಿ. ದಿಸ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ.
ಸೊ ಮಗು ಈ ತತ್ವವನ್ನು ಹೇಳ್ತು ನೋಡಿ. ಈ ಮಗುವಿನ ಬಾಯಿಂದ ಕೇಳಿ ಛತ್ರಿಗತಮಾರಿಗೆ ಆಶ್ಚರ್ಯ. In this material world, which is like a swiftly flowing river, all people become friends, relatives and enemies in due course of time. Right? Ari mitrari udasinaham, he says. They also act neutrally and in many other relationships. But despite these various transactions, no one is permanently related. ಯಾವುದೇ ಸಂಬಂಧ ಶಾಶ್ವತವಲ್ಲ, ಎಲ್ಲ ಸಂಬಂಧಗಳು ತಾತ್ಕಾಲಿಕ. ನಮ್ಮ ನಿಜವಾದ ಸಂಬಂಧ ಯಾರ ಜೊತೆ ಇದೆ? ಕೇವಲ ಭಗವಂತನ ಜೊತೆ. ಅದಕ್ಕೆ ನಾವು ಭಕ್ತಿ ಸೇವೆ ಮಾಡಿ ಭಗವಂತನ ಜೊತೆ ಆ ಸಂಬಂಧವನ್ನು ಸ್ಥಾಪಿಸಿಕೊಳ್ಬೇಕು. ರೈಟ್, ಓನ್ಲಿ ಫೋಟೋಸ್ ರಿಮೇನ್. ರೈಟ್, ಒಂದು ಜನ್ಮದಲ್ಲಿ ಫೋಟೋ ತಗೊತೀವಿ, ನಮ್ಮ ಪರಿವಾರ ಸತ್ತ ಮೇಲೆ ಹೂಮಾಲೆ ಹಾಕ್ತಾರೆ, ಕುಂಕುಮ ಹಚ್ತಾರೆ, ರಾಮ್ ನಾಮ್ ಸತ್ಯ ಹೇ. ರೈಟ್, ಟ್ರೈನ್ ಜರ್ನಿ ಇದ್ದಂಗೆ, ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡ್ತೀವಲ್ಲ ನಾವು. ರೈಟ್, ಟಿಕೆಟ್ ಬುಕ್ ಮಾಡಿ ಸ್ಲೀಪರ್ ಕೋಚ್ ಅವ್ರ ಎ ಸಿ ಕೋಚ್, ವಿ ಗೆಟ್ ಸೀಟ್ ನಂಬರ್. ಆ ಕೋಚಲ್ಲಿ ಒಂದು 10 ಜನ ಕೂತಿರ್ತಾರೆ. ರೈಟ್, ಪ್ರಯಾಣ ಮುಗಿಯೋವರೆಗೂ ಒಂದು ಸಂಬಂಧ ಇರುತ್ತೆ. ಒಬ್ರೊಬ್ರು ಸ್ಟೇಷನ್ ಬಂದಾಗ ಒಬ್ಬರವ್ರು ಇಳ್ಕೊಂತ ಹೋಗ್ತಾರೆ. ರೈಟ್, ಕಲಬುರಗಿಯಿಂದ ಬೆಂಗಳೂರು ಹೋಗುವಾಗ ರಾಯಚೂರಲ್ಲಿ ಯಾರೋ ಇಳ್ಕೊತಾರೆ, ಆಯ್ತು ಸಂಬಂಧ. ಈಗ ನಮ್ಮ ಜೀವನದ ಪ್ರಯಾಣದಲ್ಲಿ ಫಸ್ಟ್ ಅಜ್ಜ ಅಜ್ಜಿ ಇಳ್ಕೊತಾರೆ, ನಂತರ ರೈಟ್ ಇನ್ನೂ ಸ್ವಲ್ಪ ಮುಂದೆ ಗುಂಟಕಲ್ ಧರ್ಮಾವರಂ ಬಂದಮೇಲೆ ಇನ್ನೊಬ್ರು ಇಳ್ಕೊತಾರೆ, ತಂದೆ ತಾಯಿ ಇಳ್ಕೊತಾರೆ. ರೈಟ್, ಬೆಂಗಳೂರು ಬಂದಮೇಲೆ ನಾವು ಇಳ್ಕೋಬೇಕು. ರೈಟ್, ಯಾವುದು ಶಾಶ್ವತವಾದ ಸಂಬಂಧವಲ್ಲ, ಆಲ್ ಆರ್ ಟೆಂಪರರಿ. ಒಂದೊಂದು ಟೈಮಲ್ಲಿ ಒಬ್ಬರೊಬ್ರು ಹೋಗ್ತಾ ಇರ್ತಾರೆ. ಸೊ ದಟ್ ದ ನೇಚರ್ ಆಫ್ ದಿಸ್ ವರ್ಲ್ಡ್. ಕಾಲಚಕ್ರ ತಿರುಗ್ತಾ ಇದೆ, ಆ್ಯಂಡ್ ಬೈ ದ ಪವರ್ ಆಫ್ ಟೈಮ್ ಎಲ್ಲ ಬದಲಾಗ್ತಾ ಇರುತ್ತೆ. ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತಮ್ಯ ಪ್ರವೃತ್ತಃ. ರೈಟ್, ಸೊ ಕೃಷ್ಣ ಹೇಳ್ತಾನೆ ಭಗವತಿ, ನಾನು ಕಾಲ, ನನ್ನ ಪ್ರಭಾವದಿಂದ ಎಲ್ಲ ನಾಶವಾಗುತ್ತೆ, ಇಡೀ ಜಗತ್ತು ನಾಶವಾಗುತ್ತೆ, ಎಲ್ಲ ಸಂಬಂಧಗಳು ಕೂಡ ನಾಶ ಆಗ್ತವೆ ಒನ್ ಬೈ ಒನ್. ದಟ್ಸ್ ಪವರ್ ಆಫ್ ಟೈಮ್. So this is the case with families also. But once a living entity is put in a particular family, he becomes attached to it. Right? Attached to others as father, mother, brother, sister, etc. because of falsely identifying himself with the body. This attachment makes the living entity undergo cycle of birth and death. ಈಗ ನನ್ನ ತಂದೆ, ನನ್ನ ತಾಯಿ, ನನ್ನ ಮಕ್ಕಳು, ಈ ರೀತಿ ಆ ಸಂಬಂಧ ಬೆಳೆದು ಬಿಡುತ್ತೆ. ಬಟ್ ವಿ ಶುಡ್ ಸ್ಪಿರಿಚುವಲ್ ದಟ್ ಫ್ಯಾಮಿಲಿ. ಆ ಸಂಬಂಧವನ್ನು ನಾವು ಏನು ಮಾಡಬೇಕು? ಭಗವಂತ ನಮ್ಮನ್ನು ಒಟ್ಟಿಗೆ ಸೇರಿಸಿದ್ದಾನೆ, ನಾವೆಲ್ಲರೂ ಒಟ್ಟಿಗೆ ಸೇರಿ ಭಕ್ತಿ ಮಾಡೋಣ. भगवान ने हम सबको जोड़ा है, हम सब साथ मिलके भगवान का सेवा करेंगे. सब लोग बैक टू गॉड चले जाएंगे, भगवान के धाम चले जाएंगे. वो रियल फैमिली है. जो सोचते कि हम और मेरा हम एंजॉय करेंगे, वो ಟೆಂಪ್ರರಿ ಫ್ಯಾಮಿಲಿ. ನಾವು ನಿಜವಾದ ಸಂಬಂಧ ಬೆಳೆಸಬೇಕು. ಸೊ ಸಂಸಾರದ ಫ್ಯಾಮಿಲಿ ಮಧ್ಯದಲ್ಲಿ ಭಗವಂತನನ್ನು ನಾವು ತರಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು. ರೈಟ್, ಈ ಸೋ ಮೆನಿ ಸ್ಪೀಶೀಸ್, ಎಷ್ಟೊಂದು ಜೀವರಾಶಿಗಳನ್ನು ದಾಟಿ ಫೈನಲಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಯಾ, explain many analogies, but I'll just skip some things in interest of time. So ಇಲ್ಲಿ ನೋಡಿ, so Bhagavad Gita explains that it is not by any father or mother that the living entity is given birth. The living entity's true identity is completely separate from the so-called father and mother. So ಜನರಲಿ ತಂದೆ ತಾಯಿ ಇರುತ್ತೆ, ನಾವು ಇವನಿಗೆ ಜನ್ಮ ಕೊಟ್ಟಿದ್ದೀವಿ ಅಂತ. ನೈ, ಇಟ್ ಇಸ್ ನಾಟ್ ಟ್ರೂ. ದೇವರೇ ಹುಟ್ಟಿಸಿದ್ದು. ರೈಟ್, ಗಾಡ್ ಓನ್ಲಿ ಗಿವ್ಸ್ ದ ಜೀವ. ಜೀವದ ದೇಹ ಹೊಟ್ಟೆಯಲ್ಲಿ ತಯಾರಾಗುತ್ತೆ, ತಾಯಿಯ ಹೊಟ್ಟೆಯಲ್ಲಿ ಅದು ಜೀವಾತ್ಮದ ದೇಹ ತಯಾರಾಗುತ್ತೆ. ಆದರೆ ಜೀವಾತ್ಮ ಕೊಟ್ಟಿರೋದು ಯಾರು? ಭಗವಂತನೇ. ಅಹಂ ಬೀಜ ಪ್ರದಹ ಪಿತಾ, ನಾನೇ ಎಲ್ಲ ಜೀವಿಗಳ ತಂದೆ ಅಂತ ಕೃಷ್ಣ ಹೇಳ್ತಾನೆ. ರೈಟ್, by the laws of nature, the soul is forced to enter the semen of the father and is injected into the womb of the mother. He cannot directly control the kind of father he will get. This is automatically determined by his activities in previous lives. Determined by nature. ದೇವರೇ ಡಿಸೈಡ್ ಮಾಡ್ತಾನೆ ಯಾವ ಪರಿವಾರದಲ್ಲಿ ಯಾವ ಟೈಮಲ್ಲಿ ಹುಟ್ಟಬೇಕು, ಯಾವ ಸ್ಥಳದಲ್ಲಿ ಹುಟ್ಟಬೇಕು ಅಂತ ದೇವರೇ ಡಿಸೈಡ್ ಮಾಡೋದು ನಮ್ಮ ಕರ್ಮದ ಅನುಸಾರವಾಗಿ.
ಕರ್ಮಣ ದೈವನೇತ್ರೇಣ ಜಂತೂರ್ ದೇಹೋಪಬತ್ತೆ. ನಮ್ಮ ಕರ್ಮ ಮತ್ತು ದೇವರ ಇಚ್ಛೆಯಂತೆ ನಾವು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀವಿ. ವಿ ಕ್ಯಾನಾಟ್ ಚೂಸ್, ಗಾಡ್ ಚೂಸಸ್. ಹಲವಾರು ಜೀವರಾಶಿಯಲ್ಲಿ ಹುಟ್ಟಿ ಬರ್ತೀವಿ, ರೈಟ್? ಅನಿಮಲ್ಸ್, ದೇವಾಸ್, ಹ್ಯೂಮನ್ಸ್, ಲೈಕ್ ದಟ್. Therefore, the duty of the human being is to search out for such a spiritual master, for under his guidance one can become free from the cycle of reincarnation, return to his original home and attain the original father, Sri Krishna and the spiritual. So ಮಗು ಹೇಳುತ್ತೆ, ಏನು ಹೇಳ್ತಾ ಇದೆ? ಅದಕ್ಕೆ ನಾವು ನಿಜವಾದ ಗುರುಗಳ ಹತ್ರ ಹೋಗಬೇಕು, ಗುರುಗಳಿಂದ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೋಬೇಕು, ಭಗವಂತನ ಧಾಮಕ್ಕೆ ಮತ್ತೆ ಮರಳಿ ಹಿಂತಿರುಗಿ ಹೋಗಬೇಕು ಅಂತ ಹೇಳ್ತಾರೆ. ಸೊ ಗುರುಗಳ ಮುಖ್ಯವಾದ ಕರ್ತವ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡುವುದು, ಸಂದೇಶವನ್ನು ಕೊಡುವುದು, ಕೃಷ್ಣನ ಸಂದೇಶವನ್ನು ಕೊಡುವುದು. ಸೊ ನಾರದರು ಚಿತ್ರಕೇತು ರಾಜನಿಗೆ ಆ ದಿವ್ಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ದಿವ್ಯ ಸಂದೇಶವನ್ನು ಯಾರ ಮುಖಾಂತರ ಕೊಡ್ತಾ ಇದ್ದಾರೆ? ಮಗುವಿನ ಮುಖಾಂತರ ಕೊಡ್ತಾ ಇದ್ದಾರೆ, ರೈಟ್? ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ, ಅವನ ದೇಹದಿಂದ ಆತ್ಮ ಹೋಯಿತು. ಕೆಲವೊಮ್ಮೆ CCTVಯಲ್ಲೂ ಕಾಣಿಸುತ್ತಂತೆ, ಇದು ಹಾಸ್ಪಿಟಲ್ದು ಕ್ಯಾಮರಾ, ಸೂಕ್ಷ್ಮ ದೇಹ ಹೊರಟು ಹೋಗ್ತಾ ಇದೆ, ರೈಟ್? ಅದು ಯಾವಾಗ ನಾವು ಭಗವಂತನ ಕಡೆ ತಿರುಗ್ತೀವೋ ಆವಾಗ ನಮ್ಮ ದುಃಖಗಳೆಲ್ಲ ನಾಶ ಆಗ್ತವೆ. ಇದು ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಈ ಒಂದು ಗಿಡ ಇದೆ, ಒಂದು ಗಿಡದ ಟೊಂಗೆ ಮೇಲೆ, ಬ್ರಾಂಚ್ ಮೇಲೆ 2 ಪಕ್ಷಿಗಳು. ಒಂದು ಪಕ್ಷಿ ಹಣ್ಣು ತಿಂತಾ ಇದೆ, ಇನ್ನೊಂದು ಪಕ್ಷಿ ನೋಡ್ತಾ ಇದೆ ಅಷ್ಟೇ, ರೈಟ್? ಸೊ ದ್ವಾವ್ ಸುಪರ್ಣ ಸಯುಜ ಸುಜಾತ ಸಮಾನೇ ವೃಕ್ಷೇ ಪರಿಸಸ್ವಜಾತೆ. ಒಂದು ವೃಕ್ಷದಲ್ಲಿ ಕೂತಿದ್ದಾರೆ, ಒಂದು ಪಕ್ಷಿ ಏನು ಮಾಡ್ತಾ ಇದೆ? ಹಣ್ಣನ್ನು ತಿಂತಾ ಇದೆ. ಇದು ಜೀವಾತ್ಮ. ನೋಡ್ತಾ ಇರುವಂಥದ್ದು ಪಕ್ಷಿ ಪರಮಾತ್ಮ. ಸೊ ಹೃದಯ ಒಂದು ವೃಕ್ಷ, ಸೊ ದೇಹ ಒಂದು ವೃಕ್ಷ, ಹೃದಯ ಭಾಗದಲ್ಲಿ ಆತ್ಮ ಪರಮಾತ್ಮ ಕೂತಿದ್ದಾರೆ. ಆತ್ಮ ಎಂಜಾಯ್ ಮಾಡ್ತಾ ಇದ್ದಾನೆ ಹಣ್ಣು, ಅಂದರೆ ಇಂದ್ರ ತೃಪ್ತಿಯನ್ನು. ಕೆಲವೊಮ್ಮೆ ಸಿಹಿಯಾದ ಹಣ್ಣು ಸಿಗುತ್ತೆ, ದಟ್ ಇಸ್ ಎಂಜಾಯ್ಮೆಂಟ್. ಕೆಲವೊಮ್ಮೆ ಕಹಿಯಾದ ಹಣ್ಣು, ದುಃಖ. ಸುಖ ದುಃಖದಿಂದ ಬೇಸತ್ತು, ಯಾಕೆ ನನಗೆ ನಿಜವಾದ ಸುಖ ಸಿಗೋದಿಲ್ಲ ಅಂತ ಪರಮಾತ್ಮನ ಕಡೆಗೆ ತಿರುಗಿದಾಗ, ದಟ್ಸ್ ದ ಬಿಗಿನಿಂಗ್ ಆಫ್ ಸ್ಪಿರಿಚುವಲ್ ಲೈಫ್. ಪರಮಾತ್ಮ ಏನು ಮಾಡ್ತಿದ್ದೆ? ವೇಟ್ ಮಾಡ್ತಾ ಇದ್ದಾನೆ, ಯಾವಾಗ ನನ್ನ ಹತ್ರ ತಿರುಗ್ತೀಯಾ? ಯಾವಾಗ ನಾವು ದೇವ್ರ ಕಡೆ ತಿರುಗ್ತೀವಿ ಆವಾಗ ಪರಮಾತ್ಮ ಹೇಳ್ತಾನೆ, ಬಾ ಈಗ ನನ್ನ ಜೊತೆ, ನಾನು ತೋರಿಸ್ತೀನಿ ಹೇಗೆ ನಿಜವಾದ ಸುಖವನ್ನು ಪಡಿಬೇಕು ಅಂತ. ಸೊ ದೆನ್ ಅವರ್ ಸ್ಪಿರಿಚುವಲ್ ಲೈಫ್ ಬಿಗಿನ್ಸ್, ರೈಟ್? ಎಷ್ಟೊಂದು ಜೀವರಾಶಿನೋ ಇಲ್ಲಿ ನೋಡಿ, ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ವಯಸ್ಸಾಗುತ್ತೆ, ಸಾಯುತ್ತೆ, ಮತ್ತೆ ಹುಟ್ಟುತ್ತೆ, ಬೆಳೆಯುತ್ತೆ, ವಯಸ್ಸಾಗುತ್ತೆ, ಸಾಯುತ್ತೆ. ಈ ಚಕ್ರ, ಈ ಸಂಸಾರ ಚಕ್ರ ಸುತ್ತಾ ಇದ್ದೀವಿ ನಾವು. ಸೊ ಅದರ ಮನುಷ್ಯ ಜೀವನದಲ್ಲಿ ನಾವು ಈ ಚಕ್ರವನ್ನು ನಿಲ್ಲಿಸಿ ನಾವು ಹಿಂತಿರುಗಿ ಭಗವದ್ಧಾಮಕ್ಕೆ ಹೋಗ್ಬೋದು. ಸೊ ಮಗು ಈ ಎಲ್ಲ ತತ್ವಜ್ಞಾನ, ಆತ್ಮತತ್ವ, ಪುನರ್ಜನ್ಮ ಮತ್ತು ಹಲವಾರು ಜೀವರಾಶಿಗಳ ತತ್ವ ಮತ್ತು ಗುರುಗಳಿಗೆ ಶರಣಾಗಬೇಕು ಅನ್ನುವ ತತ್ವ ಎಲ್ಲ ಹೇಳಿ ಮಗು ಸೈಲೆಂಟಾಗಿ ಮತ್ತೆ ಮಲಗಿಬಿಡುತ್ತೆ. ಚಿತ್ರಕೇತು ರಾಜರು ನಾರದರ ಹತ್ರ ತಿರುಗಿ ಹೇಳ್ತಾರೆ, ಗುರುಗಳೇ, ಮಗು ಏನು ಹೇಳಿ ಮಲ್ಕೊಂಡ್ಬಿಡ್ತು, ನನಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ವಿವರವಾಗಿ ಹೇಳಿ ಅಂತ ಕೇಳಿದಾಗ ನಾರದರು ತತ್ವನ ಇನ್ನಿಷ್ಟು ವಿವರವಾಗಿ ಹೇಳ್ತಾರೆ. ಇನ್ ಡಿಟೇಲ್ ಹಿ ಎಕ್ಸ್ಪ್ಲೇನ್ಸ್. ಆಗ ಚಿತ್ರಕೇತು ಮಹಾರಾಜರಿಗೆ ಈಗ ಇಂಟ್ರೆಸ್ಟ್ ಬಂತು. ಅಂಗೀರ ಮುನಿಗಳು ಮುಂಚೆ ಬಂದಾಗ ಇಂಟ್ರೆಸ್ಟ್ ಇರಲಿಲ್ಲ. ಮಗು ಸತ್ತ ಮೇಲೂ ಕೂಡ ತುಂಬ ಶೋಕದಲ್ಲಿದ್ದರು, ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳೋದು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಮಗುವಿನ ಬಾಯಿಯಿಂದ ತತ್ವಜ್ಞಾನವನ್ನು ಕೇಳಿದಾಗ ಅವರ ಹೃದಯ ಓಪನ್ ಆಗುತ್ತೆ. ಗುರುಗಳೇ, ಈಗ ಹೇಳಿ, ನಾನು ಸಾಯ್ತೀನಿ ಒಂದಿನ, ಏನು ಮಾಡ್ಬೇಕು ನಾನು ಅಂತ. ಆಗ ನಾರದರು ಹೇಳ್ತಾರೆ, ಎಸ್, ಐ ವಿಲ್ ಗಿವ್ ಮಂತ್ರ. ನಾನು ನಿನಗೆ ಒಂದು ಮಂತ್ರವನ್ನು ಕೊಡ್ತೀನಿ, ಈ ಮಂತ್ರ ಜಪ ಮಾಡು, ಭಗವಂತನಿಗೆ ಶರಣಾಗು, ಭಗವಂತನಿಗೆ ಸೇವೆಯನ್ನು ಸಲ್ಲಿಸು, ನಿನಗೆ ಒಳ್ಳೆಯದಾಗುತ್ತೆ ಅಂತ. ಆಗ ಚಿತ್ರಕೇತು ಮಹಾರಾಜರು ಆ ಭಗವಂತನ ಮಂತ್ರವನ್ನು, ನಾರದರು ಕೊಟ್ಟಂತಹ ಮಂತ್ರವನ್ನು ಜಪ ಮಾಡ್ತಾರೆ. 6 ತಿಂಗಳು ಜಪ ಮಾಡ್ತಾರೆ. 6 ತಿಂಗಳು ತುಂಬ ತೀವ್ರವಾದ ಸಾಧನೆಯನ್ನು ಮಾಡ್ತಾರೆ. 6 ತಿಂಗಳ ನಂತರ ಭಗವಾನ್ ಸಂಕರ್ಷಣನ ಸಾಕ್ಷಾತ್ ದರ್ಶನ ಆಗುತ್ತೆ ಅವರಿಗೆ. ಭಗವಾನ್ ವಿಷ್ಣುವಿನ ದರ್ಶನವಾಯಿತು. ದೆನ್ ಹಿ ಬಿಕಮ್ ವೆರಿ ವೆರಿ ಹ್ಯಾಪಿ.
Right? He gets darshan of Krishna and he was very happy. Perfects his life. ಕತೆ ಎಲ್ಲಿಗೆ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗುತ್ತೆ. ಅದು ಕಂಟಿನ್ಯೂಷನ್ ನೆಕ್ಸ್ಟ್ ಟೈಮ್. ವೃತ್ತರಾಸರನ ಕತೆ ಕಂಟಿನ್ಯೂಸ್. ಓಕೆ, ಸೊ ನಮಗೂ ಕೂಡ ಗುರುಗಳು ಮಂತ್ರ ಕೊಟ್ಟಿದ್ದಾರೆ. ಯಾವ ಮಂತ್ರ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರದ ನಿಯಮಿತವಾದ ಜಪದಿಂದ, ಧ್ಯಾನಪೂರ್ವಕ ಜಪ ಮಾಡೋದ್ರಿಂದ ನಮಗೂ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗಲು ಸಾಧ್ಯ. ಓಕೆ, ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಸೊ ಕೈಂಡ್ಲಿ ಚಾಂಟ್ ಹರೇ ಕೃಷ್ಣ every day. I see some new people. Anybody coming first time here? First time? Okay. You are the first time. So we chant Hare Krishna mantra, which helps us to purify our heart. ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತೆ ಮತ್ತು ಭಗವಂತನ ಸಾಕ್ಷಾತ್ಕಾರ ಕೊಡುತ್ತೆ. ಸೊ ವಿ ಕ್ಯಾನ್ ಚಾಂಟ್ ಒನ್ ರೌಂಡ್ ಹರೇ ಕೃಷ್ಣ ಮಂತ್ರ. ವಿ ಚಾಂಟ್. Okay. So you can give me some beats. One